ವಿದ್ಯಾರ್ಥಿಗಳೇ, ಈಗ ನಾವು ಕಳೆದ ತರಗತಿಯಲ್ಲಿ ಅಧ್ಯಾಯ 2ರಲ್ಲಿ ದತ್ತಾಂಶಗಳ ಸಂಗ್ರಹಣೆ ಅನ್ನೋ ಒಂದು ವಿಚಾರವನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಈಗ ಈ ತರಗತಿಯಲ್ಲಿ ನಾವು ಈ ದತ್ತಾಂಶಗಳ ಸಂಗ್ರಹಣೆಯಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಮೂಲಗಳಾದ ಒಂದು ಮಾದರಿ ಸಮೀಕ್ಷೆಯ ಬಗ್ಗೆ ವಿಶ್ಲೇಷಣೆಯನ್ನು ನಾವು ಮಾಡ್ತೀವಿ. ಅಂದರೆ ದತ್ತಾಂಶಗಳನ್ನು ಸಂಗ್ರಹಿಸುವ ಮೂಲಗಳು ಯಾವ್ಯಾವು ಅನ್ನೋದು ನಿಮಗೆ ಗೊತ್ತಿದೆ. ದತ್ತಾಂಶಗಳನ್ನು ಸಂಗ್ರಹಿಸುವ ಮೂಲಗಳು, ದತ್ತಾಂಶ ಸಂಗ್ರಹಣೆಯ ಮೂಲಗಳು ಪ್ರಮುಖವಾಗಿ ಪ್ರಾಥಮಿಕ ದತ್ತಾಂಶಗಳು, ಮತ್ತೊಂದು ಮಾಧ್ಯಮಿಕ ದತ್ತಾಂಶಗಳು ಅಂತ ಹೇಳಿ ನೋಡಿದ್ದೀವಿ. ಈಗ ಈ ಪ್ರಾಥಮಿಕ ಮತ್ತು ಮಾಧ್ಯಮಿಕ ದತ್ತಾಂಶಗಳ ಮೂಲಗಳಾದಮೇಲೆ ಈ ಪ್ರಾಥಮಿಕ ದತ್ತಾಂಶಗಳನ್ನು ಹೇಗೆ ಸಂಗ್ರಹಿಸಲಾಗುತ್ತದೆ, ಸಂಗ್ರಹಿಸುವ ವಿಧಾನಗಳು ಯಾವುವು ಅನ್ನೋದನ್ನು ಸಹ ಕಳೆದ ತರಗತಿಯಲ್ಲಿ ನೋಡಿದ್ದೀವಿ. ಒಂದು ಪ್ರಾಥಮಿಕ ದತ್ತಾಂಶಗಳನ್ನು ಹೇಗೆ ಸಂಗ್ರಹಿಸ್ತಾರೆ ಅಂತ ಹೇಳಿದ್ರೆ, ಪ್ರಮುಖವಾಗಿ ವೈಯಕ್ತಿಕ ಸಂದರ್ಶನದ ವಿಧಾನದ ಮೂಲಕ ಮಾಹಿತಿಯನ್ನು ಸಂಗ್ರಹಿಸ್ತೀವಿ, ಅಂಚೆ ಮೂಲಕ ಸಮೀಕ್ಷೆಯನ್ನು ನಡೆಸ್ತೀವಿ, ಹಾಗೆಯೇ ದೂರವಾಣಿ ಕರೆಗಳನ್ನು ನೀಡೋದ್ರ ಮೂಲಕ ಮಾಹಿತಿಗಳನ್ನು ಸಂಗ್ರಹಿಸ್ತೀವಿ, ಹಾಗೆಯೇ ಪೈಲಟ್ ಸಮೀಕ್ಷೆಗಳನ್ನು ಸಹ ಕೈಗೊಳ್ತೀವಿ ಅಂತ ಹೇಳಿ ಕಳೆದ ತರಗತಿಯಲ್ಲಿ ನಾವು ನೋಡಿದ್ವಿ. ಈಗ ಈ ಪ್ರಾಥಮಿಕ ದತ್ತಾಂಶಗಳ ಸಂಗ್ರಹಣೆಯಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಸಂಸ್ಥೆಗಳು ಯಾವ್ಯಾವು ಅಂತ ಹೇಳಿದ್ರೆ, ಮೊದಲಾಗಿರ್ತಕ್ಕಂಥದ್ದು ಜನಗಣತಿ. ಜನಗಣತಿ ಅಂತಕ್ಕಂಥದ್ದು ಈ ಪ್ರಾಥಮಿಕ ದತ್ತಾಂಶಗಳನ್ನು ಸಂಗ್ರಹಿಸುವಂತಹ ಸಂಸ್ಥೆಗಳಾಗಿದ್ದವು. ಆನಂತರ ಇನ್ನೊಂದು ಮಾದರಿ ಸಮೀಕ್ಷೆ ಅನ್ನೋದನ್ನ ನಾವು ನೋಡಿದ್ವಿ. ಈ ಜನಗಣತಿ ಅಂದ್ರೆ ಏನು? ಜನಗಣತಿ ಅಂತ ಹೇಳಿದ್ರೆ ಅಧ್ಯಯನ ಮಾಡಬೇಕಾಗಿರ್ತಕ್ಕಂತಹ ಜನಸಂಖ್ಯೆಯ ಎಲ್ಲ ಪ್ರತಿಯೊಂದು ಘಟಕದಿಂದ ಮಾಹಿತಿಯನ್ನು ಸಂಗ್ರಹಿಸಿದ್ರೆ ಅದನ್ನು ನಾವು ಜನಗಣತಿ ಅಂತೇಳಿ ಕರಿತೀವಿ. ಜನಸಂಖ್ಯೆಯ ಪ್ರತಿಯೊಂದು ಘಟಕದಿಂದ ನಾವು ಮಾಹಿತಿಯನ್ನು ಸಂಗ್ರಹಿಸ್ತಾ ಹೋದ್ರೆ ಅದನ್ನು ಜನಗಣತಿ ಅಂತೇಳಿ ಕರಿತೀವಿ. ಹಾಗೆಯೇ ಮಾದರಿ ಸಮೀಕ್ಷೆ ಅಂದ್ರೆ ಏನು? ಮಾದರಿ ಸಮೀಕ್ಷೆ ಅಂತ ಹೇಳಿದ್ರೆ ಅಧ್ಯಯನಕ್ಕೆ ಒಳಪಡಬಹುದಾಗಿರ್ತಕ್ಕಂಥ ವಿಷಯದ ಜನಸಂಖ್ಯೆಯಲ್ಲಿ ಕೆಲವೊಂದು ಮಾದರಿಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ನಾವು ಸಮೀಕ್ಷೆಯನ್ನು ಕೈಗೊಂಡ್ರೆ ಅದನ್ನು ಮಾದರಿ ಸಮೀಕ್ಷೆ ಅಂತೇಳಿ ಕರಿತೀವಿ. ಮಾದರಿ ಸಮೀಕ್ಷೆ ಅಂತ ಹೇಳಿದ್ರೆ ಅಧ್ಯಯನಕ್ಕೆ ಒಳಪಡಬಹುದಾಗಿರ್ತಕ್ಕಂಥ ಜನಸಂಖ್ಯೆಯ ಕೆಲವೊಂದು ಘಟಕಗಳನ್ನ, ಪ್ರಾತಿನಿಧಿಕ ಘಟಕಗಳನ್ನ ಆಯ್ಕೆ ಮಾಡಿಕೊಂಡು ಸಮೀಕ್ಷೆಯನ್ನು ನಡೆಸಿದರೆ ಅದನ್ನ ಮಾದರಿ ಸಮೀಕ್ಷೆ ಅಂತ ಹೇಳಿ ಕರಿತೀವಿ. ಅಂದ್ರೆ ಮಾದರಿ ಸಮೀಕ್ಷೆಯಲ್ಲಿ ನಾವು ಜನಸಂಖ್ಯೆಯ ಎಲ್ಲ ಘಟಕಗಳನ್ನ ಅಧ್ಯಯನ ಮಾಡೋದಿಲ್ಲ. ಇಲ್ಲಿ ಕೇವಲ ಪ್ರಾತಿನಿಧಿಕ ಘಟಕಗಳನ್ನ, ಅಂದ್ರೆ ಜನಸಂಖ್ಯೆಯ ಕೆಲವೊಂದು ಭಾಗವನ್ನ ಮಾತ್ರ ನಾವು ಆಯ್ಕೆ ಮಾಡಿಕೊಂಡು ಆ ಆಯ್ಕೆಯಾಗಿರ್ತಕ್ಕಂಥ ಮಾಹಿತಿದಾರರಿಂದ ಮಾತ್ರವೇ ಮಾಹಿತಿಗಳನ್ನು ಸಂಗ್ರಹಿಸ್ತಾ ಹೋದ್ರೆ ಅದನ್ನ ಮಾದರಿ ಸಮೀಕ್ಷೆ ಅಂತ ಹೇಳಿ ಕರಿತೀವಿ. ಈ ಮಾದರಿ ಸಮೀಕ್ಷೆಯಿಂದ ಆಗ್ತಕ್ಕಂಥ ಅನುಕೂಲಗಳು ಅಂತ ಹೇಳಿದ್ರೆ, ಒಂದು ಕಡಿಮೆ ವೆಚ್ಚ, ಕಡಿಮೆ ಸಮಯ ಮತ್ತು ಕಡಿಮೆ ಶ್ರಮ ಅಂತಕ್ಕಂಥದ್ರಿಂದ ಹೆಚ್ಚು ಅನುಕೂಲ ಆಗುತ್ತೆ. ಇಲ್ಲಿ ಕೂಲಂಕುಷವಾಗಿ ನಾವು ಅಧ್ಯಯನ ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ. ನಾವು ಅಧ್ಯಯನದ ವಿಷಯವನ್ನ ಕೂಲಂಕುಷವಾಗಿ ವಿಶ್ಲೇಷಣೆಗೆ ಒಳಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಈ ಮಾದರಿ ಸಮೀಕ್ಷೆಯಲ್ಲಿ ಮತ್ತೊಂದು ಅನುಕೂಲತೆ ಅಂದ್ರೆ ಏನು, ತನಿಖಾದಾರ ತರಬೇತಿಯನ್ನು ನಾವು ಗೊಳಿಸ್ಬೋದು. ತನಿಖಾದಾರನ್ನು ತರಬೇತಿಗೊಳಿಸಿ ಅವನಿಗೆ ಸಮೀಕ್ಷೆಯನ್ನು ಮಾಡೋದ್ರಿಂದ ಹೆಚ್ಚು ವೈಜ್ಞಾನಿಕವಾಗಿರ್ತಕ್ಕಂಥ, ನಂಬಲಾರ್ಹವಾಗಿರ್ತಕ್ಕಂಥ ದತ್ತಾಂಶಗಳನ್ನು ಸಂಗ್ರಹಣೆ ಮಾಡಿಕೊಳ್ಬಹುದು ಅನ್ನೋದನ್ನ ನಾವು ಕಳೆದ ತರಗತಿಯಲ್ಲಿ ಇಷ್ಟು ವಿಷಯಗಳನ್ನ ನಾವು ತಿಳ್ಕೊಂಡಿದ್ದೀವಿ. ಇನ್ನು ಮಾದರಿ ಸಮೀಕ್ಷೆಯ ವಿಧಾನಗಳು, ಮಾದರಿ ಸಮೀಕ್ಷೆಯನ್ನ ಪ್ರಮುಖವಾಗಿ 2 ಮುಖ್ಯ ವಿಧಗಳಿದ್ದಾವೆ. ಒಂದು ಯಾದೃಚ್ಛಿಕ ಸಮೀಕ್ಷಾ ವಿಧಾನ, ಒಂದು ಯಾದೃಚ್ಛಿಕ ಆಯ್ಕೆಯ ವಿಧಾನಗಳು ಅಥವಾ ಯಾದೃಚ್ಛಿಕ ಮಾದರಿ ಆಯ್ಕೆ, ಮತ್ತೊಂದು ಎರಡನೇದಾಗಿರ್ತಕ್ಕಂಥದ್ದು ಯಾದೃಚ್ಛಿಕ ಅಲ್ಲದ ಮಾದರಿ ಸಮೀಕ್ಷೆಗಳು. ಮಾದರಿ ಸಮೀಕ್ಷೆಯ ವಿಧಗಳು 2. ಒಂದು ಯಾದೃಚ್ಛಿಕ ಮಾದರಿ ಸಮೀಕ್ಷೆ,
ಎರಡನೇದು ಯಾದೃಚ್ಛಿಕ ಅಲ್ಲದ ಮಾದರಿ ಸಮೀಕ್ಷೆ. ಯಾದೃಚ್ಛಿಕ ಅಂದರೆ ಏನಂತ ಅರ್ಥ? ಅನಿಶ್ಚಿತ ಮಾದರಿ ಸಮೀಕ್ಷೆಗಳು ಅಂತ. ಯಾದೃಚ್ಛಿಕ ಅಂತ ಹೇಳಿದ್ರೆ ಅನಿಶ್ಚಿತ, ಯಾದೃಚ್ಛಿಕ ಅಂತ ಹೇಳಿದ್ರೆ ಅನಿಶ್ಚಿತ ಮಾದರಿ ಸಮೀಕ್ಷೆ. ಯಾದೃಚ್ಛಿಕವಲ್ಲದ ಮಾದರಿ ಸಮೀಕ್ಷೆ ಅಂತ ಹೇಳಿದ್ರೆ ನಿಶ್ಚಿತ ಮಾದರಿ ಸಮೀಕ್ಷೆ, ನಿಶ್ಚಿತ ಮಾದರಿ ಸಮೀಕ್ಷೆ ಅಂತ ಹೇಳಿ ಕರಿತೀವಿ. ಹಾಗಾಗಿ ಮಾದರಿ ಸಮೀಕ್ಷೆಯಲ್ಲಿ ಎರಡು ವಿಧಗಳನ್ನು ನೋಡೋಣ. ಒಂದು ಯಾದೃಚ್ಛಿಕ, ಯಾದೃಚ್ಛಿಕ ಮಾದರಿ ಸಮೀಕ್ಷೆ, ಮಾದರಿ ಸಮೀಕ್ಷೆ. ಯಾದೃಚ್ಛಿಕ ಮಾದರಿ ಸಮೀಕ್ಷೆ, ಯಾದೃಚ್ಛಿಕ ಮಾದರಿ ಸಮೀಕ್ಷೆ ಅಂತ ಹೇಳಿದ್ರೆ ಇದಕ್ಕೆ ಇನ್ನೊಂದು ಅರ್ಥ ಏನು? ಅನಿಶ್ಚಿತ, 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 ಅನಿಶ್ಚಿತ ಮಾದರಿ ಸಮೀಕ್ಷೆ. ಅನಿಶ್ಚಿತ ಮಾದರಿ ಸಮೀಕ್ಷೆ ಅಥವಾ ಯಾದೃಚ್ಛಿಕ ಮಾದರಿ ಸಮೀಕ್ಷೆ ಅಂತ ಹೇಳಿದ್ರೆ ಈ ವಿಧಾನದಲ್ಲಿ ಪ್ರತಿಯೊಬ್ಬ ಮಾಹಿತಿದಾರರಿಗೂ ಆಯ್ಕೆಯಾಗುವ ಸಮಾನ ಅವಕಾಶಗಳಿರ್ತವೆ. ಈ ವಿಧಾನದಲ್ಲಿ ಪ್ರತಿಯೊಬ್ಬ ಮಾಹಿತಿದಾರನಿಗೂ ಆಯ್ಕೆಯಾಗುವ ಸಮಾನ ಅವಕಾಶಗಳಿರ್ತವೆ. ಆದರೆ ಅದರಲ್ಲಿ ಕೆಲವೊಂದು ಪ್ರಾತಿನಿಧಿಕ ಘಟಕಗಳನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಸಮೀಕ್ಷೆಯನ್ನು ಮಾಡಿದರೆ ಅದನ್ನು ನಾವು ಯಾದೃಚ್ಛಿಕ ಮಾದರಿ ಸಮೀಕ್ಷೆ ಅಂತ ಹೇಳಿ ಕರಿತೀವಿ. ಯಾದೃಚ್ಛಿಕ ಮಾದರಿ ಸಮೀಕ್ಷೆ ಅಂತ ಹೇಳಿದ್ರೆ ಈ ವಿಧಾನದಲ್ಲಿ ಪ್ರತಿಯೊಂದು ಮಾಹಿತಿದಾರನು ಆಯ್ಕೆಯಾಗುವ ಸಮಾನ ಅವಕಾಶಗಳಿದ್ದು ಅದರಲ್ಲಿ ಕೆಲವು ಪ್ರಾತಿನಿಧಿಕ ಘಟಕಗಳನ್ನು ಆಯ್ಕೆ ಮಾಡಿಕೊಂಡು ಸಮೀಕ್ಷೆಯನ್ನು ನಡೆಸಿದರೆ ಅದನ್ನು ನಾವು ಯಾದೃಚ್ಛಿಕ ಮಾದರಿ ಸಮೀಕ್ಷೆ ಅಂತ ಹೇಳಿ ಕರಿತೀವಿ. ಇಲ್ಲಿ ಏನು ಅಂತ ಹೇಳಿದ್ರೆ ನಮಗೆ ಯಾವ ಕ್ಷೇತ್ರದಲ್ಲಿ ಅಧ್ಯಯನ ಮಾಡ್ತೀವಿ, ಯಾವ ಒಂದು ಆರ್ಥಿಕ ಸಮಸ್ಯೆಯನ್ನು ಆಯ್ಕೆ ಮಾಡಿಕೊಂಡಿವಿ, ಆ ಆರ್ಥಿಕ ಸಮಸ್ಯೆಗೆ ಒಳಪಡ್ತಕ್ಕಂತಹ ಎಲ್ಲ ಜನಸಂಖ್ಯೆನೂ ಸಹ ಆಯ್ಕೆಯಾಗುವ ಸಮಾನ ಅವಕಾಶಗಳಿರ್ತವೆ. ಆರ್ಥಿಕ ಸಮಸ್ಯೆಗೆ ಒಳಪಟ್ಟಿರ್ತಕ್ಕಂತಹ ಜನಸಂಖ್ಯೆ ಆ ಎಲ್ಲರೂ ಸಹ ಆಯ್ಕೆಯಾಗುವ ಸಮಾನ ಅವಕಾಶ ಹೊಂದಿರ್ತಾರೆ. ಆದರೆ ಅದರಲ್ಲಿ ನಾವು ಕೆಲವೊಂದು ಪ್ರಾತಿನಿಧಿಕ ಘಟಕಗಳನ್ನು ತೆಗೆದುಕೊಂಡು ಸಮೀಕ್ಷೆಗೆ ಒಳಪಡಿಸಿದರೆ ಅದನ್ನು ನಾವು ಯಾದೃಚ್ಛಿಕ ಮಾದರಿ ಸಮೀಕ್ಷೆ ಅಂತ ಕರಿತೀವಿ. ಈಗ ಉದಾಹರಣೆಗೆ ಒಂದು ಉದಾಹರಣೆ ತಗೋಣ. ಮಣಿಪುರ ರಾಜ್ಯದ ಚುರಚಂದಾಪುರ ಗ್ರಾಮದಲ್ಲಿ ಕೃಷಿ ಕಾರ್ಮಿಕರ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಬೇಕು. ನಮಗೊಂದು ಆರ್ಥಿಕ ಸಮಸ್ಯೆ ಇದೆ, ಕೃಷಿ ಕಾರ್ಮಿಕರ ಸ್ಥಿತಿಗತಿಗಳನ್ನು ಕುರಿತು ಅಧ್ಯಯನ ಮಾಡಬೇಕು. ನಾವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪ್ರದೇಶ ಯಾವುದು? ಮಣಿಪುರ ರಾಜ್ಯದ ಚುರಚಂದಾಪುರ ಗ್ರಾಮ. ಚುರಚಂದಾಪುರ ಗ್ರಾಮದಲ್ಲಿ ಇರ್ತಕ್ಕಂತಹ ಕಾರ್ಮಿಕ ಕುಟುಂಬಗಳು, ಕೃಷಿ ಕಾರ್ಮಿಕ ಕುಟುಂಬಗಳನ್ನು ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದೀವಿ. ಈಗ ಆ ಕೃಷಿ ಕಾರ್ಮಿಕ ಕುಟುಂಬಗಳು 300 ಕುಟುಂಬಗಳಿದ್ದಾವೆ. ಎಷ್ಟು? ಚುರಚಂದಾಪುರ ಗ್ರಾಮದಲ್ಲಿ ಎಷ್ಟು ಕುಟುಂಬಗಳಿದ್ದಾವೆ? 300 ಕುಟುಂಬಗಳಿದ್ದಾವೆ ಅಂತಕ್ಕಂಥ ಒಂದು ಕಲ್ಪನೆ ಮಾಡಿಕೊಂಡ್ರೆ ಈ 300 ಕುಟುಂಬಗಳ ಅಧ್ಯಯನಕ್ಕೆ ಒಳಪಡೋದಕ್ಕೆ ಸಮಾನ ಅವಕಾಶಗಳಿದ್ದಾವೆ. ಆದರೆ ನಾವು 300 ಕುಟುಂಬಗಳನ್ನು ಸಹ ಆಯ್ಕೆ ಮಾಡ್ಕೊಳ್ಳೋದಿಲ್ಲ. ನಾವು ಕೇವಲ 10% ಅಂತ ಹೇಳಿದ್ರೆ 30 ಕುಟುಂಬಗಳನ್ನ ಮಾತ್ರ ಆಯ್ಕೆ ಮಾಡಿಕೊಂಡು ನಾವು ಸಮೀಕ್ಷೆಯನ್ನು ನಡೆಸಿದರೆ ಅಂತಹ ಸಮೀಕ್ಷೆಯನ್ನು ಕರಿತೀವಿ ಯಾದೃಚ್ಛಿಕ ಮಾದರಿ ಸಮೀಕ್ಷೆ ಅಥವಾ ಅನಿಶ್ಚಿತ ಮಾದರಿ ಸಮೀಕ್ಷೆ ಅಂತ ಹೇಳಿ ಕರಿತೀವಿ. ಇಲ್ಲಿ ಕೇವಲ 30 ಕುಟುಂಬಗಳನ್ನು ಆಯ್ಕೆ ಮಾಡ್ಕೊಳ್ತೀವಿ. ಹೀಗೆ ಆಯ್ಕೆ ಮಾಡ್ಕೊಬೇಕಾದ್ರೆ ಯಾವ ಕುಟುಂಬಗಳನ್ನು ಆಯ್ಕೆ ಮಾಡ್ಕೊಳ್ತೀವಿ? 300 ಕುಟುಂಬದಲ್ಲಿ 30 ಕುಟುಂಬಗಳನ್ನು ಯಾವ ಕುಟುಂಬಗಳನ್ನು ಆಯ್ಕೆ ಮಾಡಿಕೊಳ್ತೀವಿ ಅದು ಗೊತ್ತಿಲ್ಲ. ಅದು ಅನಿಶ್ಚಿತವಾಗಿದೆ. ಸಂಶೋಧಕನಿಗೆ ಗೊತ್ತಾಗೋದಿಲ್ಲ ಯಾವ ಕುಟುಂಬಗಳನ್ನು ಆಯ್ಕೆ ಮಾಡ್ಕೊಬೇಕು ಅಂತಕ್ಕಂಥದ್ದು ಸಂಶೋಧಕನಿಗೆ ಗೊತ್ತಾಗೋದು. ಆಯ್ಕೆ ಮಾಡಿಕೊಂಡ ನಂತರ ನಾನು ಈ ಕುಟುಂಬಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಸಂಶೋಧಕನಿಗೆ ತಿಳಿಯಾಗುತ್ತದೆ. ಹಾಗಾಗಿ ಇದು
ಈ ಕುಟುಂಬಗಳನ್ನ ಆಯ್ಕೆ ಮಾಡಿಕೊಳ್ಬೇಕಾದ್ರೆ ಸಂಶೋಧಕನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅರಿವು ಇರೋದಿಲ್ಲ. ಅಂದ್ರೆ ಸಂಶೋಧಕ ಕುಟುಂಬಗಳ ಆಯ್ಕೆಯಲ್ಲಿ ಯಾವುದೇ ಪೂರ್ವಾಗ್ರಹ ಪೀಡಿತಕ್ಕೆ ಒಳಗಾಗುವುದಿಲ್ಲ. ಅಂದ್ರೆ ಮಾದರಿಯನ್ನ ಆಯ್ಕೆ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಸಂಶೋಧಕ ಯಾವುದೇ ಪೂರ್ವಾಗ್ರಹ ಪೀಡಿತಕ್ಕೆ ಒಳಗಾಗದೇ ಅಂತ ಕುಟುಂಬಗಳನ್ನು ಆಯ್ಕೆ ಮಾಡಿಕೊಂಡು ಸಮೀಕ್ಷೆಯನ್ನು ನಡೆಸಿದರೆ ಅದನ್ನ ಯಾದೃಚ್ಛಿಕ ಮಾದರಿ ಸಮೀಕ್ಷೆ ಅಂತ ಹೇಳಿ ಕರಿತೀವಿ. ಈ ಯಾದೃಚ್ಛಿಕ ಮಾದರಿ ಸಮೀಕ್ಷೆಯಲ್ಲಿ ಪ್ರಮುಖವಾಗಿ ಎರಡು ವಿಧಾನಗಳನ್ನ ಅನುಸರಿಸಲಾಗುತ್ತದೆ. ಎರಡು ವಿಧಾನಗಳನ್ನು ಅನುಸರಿಸಲಾಗುತ್ತದೆ. ಒಂದು ಲಾಟರಿ ವಿಧಾನ, ಒಂದನೇದಾಗಿರ್ತಕ್ಕಂಥದ್ದು ಲಾಟರಿ ವಿಧಾನ, ಇನ್ನೊಂದು ಸಂಖ್ಯಾ ಕೋಷ್ಟಕದ ಬಳಕೆ ಅಂತ ಹೇಳಿ ಕರಿತೀವಿ. ಯಾದೃಚ್ಛಿಕ ಮಾದರಿ ಸಮೀಕ್ಷೆಯಲ್ಲಿ ಎರಡು ವಿಧಾನಗಳ ಮೂಲಕ ಮಾದರಿ ಸಮೀಕ್ಷೆಗಳನ್ನ ನಾವು ನೋಡಬಹುದು. ಎರಡು ಮಾದರಿಗಳಲ್ಲಿ ಯಾವುದಾದ್ರೂ ಒಂದು ಮಾದರಿಯನ್ನ ಆಯ್ಕೆ ಮಾಡ್ಕೋಬಹುದು ಯಾರು ಸಂಶೋಧಕ. ಅದರಲ್ಲಿ ಎರಡು ವಿಧಾನಗಳು ಯಾವ್ಯಾವು? ಒಂದು ಲಾಟರಿ ವಿಧಾನ, ಮತ್ತೊಂದು ಸಂಖ್ಯಾ ಕೋಷ್ಟಕ ವಿಧಾನ ಅಂತ ಕರಿತೀವಿ. ಒಂದು ಲಾಟರಿ ವಿಧಾನ, ಇನ್ನೊಂದು ಎರಡನೇದಾಗಿರ್ತಕ್ಕಂಥದ್ದು ಸಂಖ್ಯಾ ಕೋಷ್ಟಕ ವಿಧಾನ. ಸಂಖ್ಯಾ ಕೋಷ್ಟಕ ವಿಧಾನ ಅಂತೇಳಿ ಕರಿತೀವಿ. ಸಂಖ್ಯಾ ಕೋಷ್ಟಕ ವಿಧಾನ. ಈಗ ಮೊದಲನೇದು ಲಾಟರಿ ವಿಧಾನ ಅಂದ್ರೆ ಏನು? ಲಾಟರಿ ವಿಧಾನ ಅಂತ ಹೇಳಿದ್ರೆ ಇಲ್ಲಿ ಅಧ್ಯಯನಕ್ಕೆ ಒಳಗಾಗ್ತಕ್ಕಂತಹ ಜನಸಂಖ್ಯೆ ಅಧಿಕವಾಗಿದ್ದಾಗ ಎಲ್ಲ ಘಟಕಗಳಿಗೆ ಗುರುತಿನ ಚೀಟಿಯನ್ನ ನೀಡೋದ್ರ ಮೂಲಕ ಆ ಎಲ್ಲ ಗುರುತಿನ ಚೀಟಿಗಳನ್ನು ಒಂದು ಡಬ್ಬದಲ್ಲಿ ಒಂದು ಕಡೆ ಗುಂಪಾಗಿ ಸೇರಿಸಿ ಅದರಲ್ಲಿ ಚೀಟಿಗಳನ್ನ ಆಯ್ಕೆ ಮಾಡಿಕೊಳ್ಳುವುದರ ಮೂಲಕ ನಾವು ಈ ಮಾದರಿ ಸಮೀಕ್ಷೆಯನ್ನು ನಡೆಸಿದರೆ ಅದನ್ನ ಲಾಟರಿ ವಿಧಾನ ಮೂಲಕ ಮಾದರಿ ಸಮೀಕ್ಷೆ ಅಂತೇಳಿ ಕರಿತೀವಿ. ಈ ಲಾಟರಿ ವಿಧಾನ ಅಂತ ಹೇಳಿದ್ರೆ ಏನು ಅಂದ್ರೆ, ಈ ಲಾಟರಿ ವಿಧಾನದಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಅಧ್ಯಯನಕ್ಕೆ ಒಳಪಡ್ತಕ್ಕಂಥ ಜನಸಂಖ್ಯೆಯ ಅಥವಾ ಸಮುದಾಯದ ಜನಸಂಖ್ಯೆಯ ಎಲ್ಲ ಮಾಹಿತಿದಾರರಿಗೆ ಒಂದು ಗುರುತಿನ ಚೀಟಿಯನ್ನು ಕೊಡ್ತೀವಿ. ಒಂದು ಗುರುತಿನ ಚೀಟಿಯ ನಂಬರನ್ನ ಕೊಡ್ತೀವಿ. ಆ ನಂಬರ್ಗಳನ್ನ ನಾವು ಏನ್ ಮಾಡ್ತೀವಿ, ಆ ಎಲ್ಲ ನಂಬರ್ಗಳನ್ನು ಒಂದು ಚೀಟಿಯಲ್ಲಿ ಪ್ರತಿಯೊಂದು ನಂಬರಿಗೂ ಒಂದೊಂದು ಚೀಟಿಯನ್ನ ಬರಿತಾ ಹೋಗ್ತೀವಿ. ಆ ಎಲ್ಲ ಚೀಟಿಗಳನ್ನು ಏನ್ ಮಾಡ್ತೀವಿ, ಒಂದು ಕಡೆ ಗುಂಪು ಸೇರಿಸ್ತೀವಿ. ಒಂದು ಕಡೆ ಗುಂಪು ಸೇರಿಸಿ ಅದನ್ನ ಏನ್ ಮಾಡ್ತೀವಿ, ಬೌಲ್ ಮಾಡ್ತೀವಿ. ಎಲ್ಲ ಚೀಟಿಗಳು ಮಿಶ್ರಣ ಆಗುವ ಹಾಗೆ ನಾವೇನ್ ಮಾಡ್ತೀವಿ, ಬೌಲ್ ಮಾಡ್ತಾ ಹೋಗ್ತೀವಿ, ತಿರುಗಿಸ್ತಾ ಹೋಗ್ತೀವಿ. ಆನಂತರ ಅದರಲ್ಲಿ ಒಂದು 30 ಚೀಟಿಗಳನ್ನ ನಾವು ತೆಗೆದುಕೊಳ್ತೀವಿ. ಹೀಗೆ ತೆಗೆದುಕೊಂಡು ಅದರಲ್ಲಿ ಯಾರು ಆಯ್ಕೆ ಆಗ್ತಾರೆ, ಯಾವ ನಂಬರ್ ಬರುತ್ತೆ, ಆ ಗುರುತಿನ ಚೀಟಿಯ ನಂಬರ್ ಯಾವ ವ್ಯಕ್ತಿಗೆ ಇರುತ್ತೋ ಆ ವ್ಯಕ್ತಿಯನ್ನ ಅಥವಾ ಆ ಕುಟುಂಬವನ್ನ ಆಯ್ಕೆ ಮಾಡಿಕೊಂಡು ಸಮೀಕ್ಷೆಯನ್ನ ಮಾಡ್ತೀವಿ. ಈ ವಿಧಾನವನ್ನು ನಾವು ಕರಿತೀವಿ ಲಾಟರಿ ವಿಧಾನ ಅಂತೇಳಿ ಕರಿತೀವಿ. ಅಂದ್ರೆ ಈಗ ಒಂದು ಪ್ರದೇಶದಲ್ಲಿ, ಇದನ್ನ ಉದಾಹರಣೆ ಮೂಲಕ ನಾವು ನೋಡೋದಾದ್ರೆ, ಒಂದು ಪ್ರದೇಶವನ್ನು ಆಯ್ಕೆ ಮಾಡ್ಕೊಳ್ತೀವಿ. ಒಂದು ಪ್ರದೇಶದಲ್ಲಿ ಈಗ ಪೆಟ್ರೋಲ್ ಬೆಲೆಗಳು ಹೆಚ್ಚಾಗ್ತಾ ಇವೆ. ಈ ಪೆಟ್ರೋಲ್ ಬೆಲೆ ಹೆಚ್ಚಾಗೋದ್ರಿಂದ ಅನುಭೋಗಿಯ ಬಜೆಟ್ ಮೇಲೆ ಅಥವಾ ಅನುಭೋಗಿಯ ಆದಾಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತಾ ಇದೆ ಅನ್ನೋದನ್ನು ನಾವು ಅಧ್ಯಯನ ಮಾಡಬೇಕು. ಈಗ ಏನು ಲಾಟರಿ ವಿಧಾನವನ್ನು ಹೇಗೆ ಆಯ್ಕೆ ಮಾಡ್ಕೊಳ್ತೀವಿ ಅನ್ನೋದನ್ನ ಒಂದು ಉದಾಹರಣೆ ಮೂಲಕ ವಿವರಣೆ ಕೊಡ್ತಾ ಇದ್ದೀನಿ. ಒಂದು ಪ್ರದೇಶ, ಯಾವುದೋ ಒಂದು ಗ್ರಾಮ, ಉದಾಹರಣೆಗೆ ಚುರಚಂದಾಪುರ ಗ್ರಾಮನೇ ಅಂತ ಇಟ್ಕೊಳ್ಳೋಣ. ಮಣಿಪುರ ರಾಜ್ಯದ ಚುರಚಂದಾಪುರ ಗ್ರಾಮದಲ್ಲಿ ಆ ಗ್ರಾಮದಲ್ಲಿ ಪೆಟ್ರೋಲ್ ಬೆಲೆ ಹೆಚ್ಚಳ ಆಗಿದ್ದರಿಂದ ಅನುಭೋಗಿಯ ಆದಾಯದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಎಂಬುದನ್ನು ಅಧ್ಯಯನ ಮಾಡಬೇಕಾಗಿದೆ. ಅದಕ್ಕಾಗಿ ಆ ಗ್ರಾಮದಲ್ಲಿರ್ತಕ್ಕಂತಹ 300 ಕುಟುಂಬಗಳು ಇದ್ದಾವೆ. ಚುರಚಂದಾಪುರ ಗ್ರಾಮದಲ್ಲಿ ಎಷ್ಟು ಕುಟುಂಬಗಳಿದ್ದಾವೆ? 300 ಕುಟುಂಬಗಳಿದ್ದಾವೆ ಅಂತ ಕಲ್ಪನೆ. ಇದು ಕಲ್ಪನೆ. 300 ಕುಟುಂಬಗಳಿದ್ದಾವೆ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಈ 300 ಕುಟುಂಬಗಳಲ್ಲಿ
ಈ ಪ್ರತಿಯೊಂದು ಕುಟುಂಬಕ್ಕೂ ಸಹ ನಾವೇನ್ ಮಾಡ್ತಾ ಹೋಗ್ತೀವಿ, ಒಂದೊಂದು ನಂಬರ್ ಅನ್ನ ಕೊಡ್ತಾ ಹೋಗ್ತೀವಿ. 1 2 3 4 ಈ ರೀತಿ ನಂಬರ್ ಅನ್ನ ಕೊಡ್ತಾ ಹೋಗ್ತೀವಿ. ಆ ಪ್ರತಿಯೊಂದು ಕುಟುಂಬಕ್ಕೂ ಇರ್ತಕ್ಕಂಥ ಒಂದೊಂದು ನಂಬರ್, ಆ ನಂಬರ್ಗಳನ್ನ ಆ ಕುಟುಂಬದವರಿಗೆ ಎಲ್ಲರಿಗೂ ಒಂದೊಂದು ನಂಬರ್ ಕೊಡ್ತಾ ಹೋಗ್ತೀವಿ. ಅದೇ ನಂಬರ್ ಅನ್ನ ನಾವೇನ್ ಮಾಡ್ತೀವಿ, ಒಂದು ಡಬ್ಬದಲ್ಲಿ ಅವೆಲ್ಲವನ್ನು ಸುರುಳಿ ಸುತ್ತಿ, ಪ್ರತಿಯೊಂದು ನಂಬರಿಗೂ ಬರೆದ್ಬಿಟ್ಟು ಅದನ್ನು ಸುರುಳಿ ಸುತ್ತಿ ಯಾವ್ದಕ್ಕೆ ಹಾಕ್ತೀವಿ, ಒಂದು ಡಬ್ಬಕ್ಕೆ ಹಾಕ್ತೀವಿ ಅಥವಾ ಒಂದು ಬಾಕ್ಸ್ ಅಲ್ಲಿ ಹಾಕ್ತೀವಿ. ಆ ಬಾಕ್ಸ್ ಅಲ್ಲಿ ಹಾಕಿದಾಗ ಆ ಬಾಕ್ಸ್ ಅನ್ನ ಏನ್ ಮಾಡ್ತೀವಿ, ಎಲ್ಲ ಮಿಶ್ರಣ ಮಾಡ್ತೀವಿ. 300 ಚೀಟಿಗಳಿರ್ಬೇಕು, 300 ಚೀಟಿಗಳನ್ನು ಮಿಶ್ರಣ ಮಾಡಿ ಅದನ್ನ ಬೌಲ್ ಮಾಡ್ತೀವಿ. ಬೌಲ್ ಮಾಡಿ ಅದರಲ್ಲಿ ಎಷ್ಟು ಕುಟುಂಬಗಳನ್ನ ಆಯ್ಕೆ ಮಾಡ್ಕೊಳ್ತೀವಿ, 30 ಕುಟುಂಬಗಳನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ತೀವಿ. ಎಷ್ಟು ಕುಟುಂಬಗಳು, ಕೇವಲ 30 ಕುಟುಂಬಗಳನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ತೀವಿ. ಈ 30 ಕುಟುಂಬಗಳ ಆಯ್ಕೆ ಆಗ್ತಾರಲ್ಲ, ಇವರು ಸಂಶೋಧಕನಿಗೆ ಗೊತ್ತಿರೋದಿಲ್ಲ ಯಾರು ಆಯ್ಕೆ ಆಗ್ತಾರೆ. ಆ ಚೀಟಿ ತೆಗೆದ್ಮೇಲೆ ಗೊತ್ತು, ಈ ನಂಬರ್ನ ಮನೆ ನಾನು ಸಮೀಕ್ಷೆಯನ್ನ ಮಾಡ್ಬೇಕಾಗುತ್ತೆ, ಈ ನಂಬರ್ನ ಮನೆಯನ್ನ ಸಮೀಕ್ಷೆಯನ್ನ ಮಾಡ್ಬೇಕಾಗುತ್ತೆ, ಅಥವಾ ಈ ನಂಬರ್ನ ಕುಟುಂಬದವ್ರನ್ನ ನಾನು ಸಮೀಕ್ಷೆಗೆ ಒಳಪಡಿಸಬೇಕಾಗುತ್ತೆ ಅನ್ನೋದು ಯಾರಿಗೆ ಗೊತ್ತಾಗುತ್ತೆ, ಸಂಶೋಧಕನಿಗೆ ಗೊತ್ತಾಗುತ್ತೆ. ಹಾಗಾಗಿ ಇಲ್ಲಿ ಸಂಶೋಧನೆಗೆ ಒಳಪಡ್ತಕ್ಕಂಥ ವ್ಯಕ್ತಿ ಅಥವಾ ಮಾದರಿಯಾಗಿ ಆಯ್ಕೆ ಆಗ್ತಕ್ಕಂಥ ವ್ಯಕ್ತಿ ಇಲ್ಲಿ ಸಂಶೋಧಕನಿಗೆ ಗೊತ್ತಾಗುತ್ತೆ. ಆಯ್ಕೆ ಆದ ನಂತರ ಸಂಶೋಧಕನಿಗೆ ಗೊತ್ತಾಗುತ್ತದೆ. ಇದನ್ನ ಈ ವಿಧಾನವನ್ನು ಅನುಸರಿಸಿದಾಗ ಏನಂತ ಕರಿತೀವಿ, ಇದನ್ನ ಲಾಟರಿ ವಿಧಾನ ಅಂತ ಹೇಳಿ ಕರಿತೀವಿ. ಈ ವಿಧಾನದಲ್ಲಿ ನಿಜವಾಗ್ಲೂ ಸಹ ಅನಿಶ್ಚಿತವಾಗಿರುತ್ತೆ. ಈ ವಿಧಾನದ ಆಯ್ಕೆಯಲ್ಲಿ ಯಾರನ್ನ ಮಾದರಿಯಾಗಿ ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದು ಏನಂದ್ರೆ ಅನಿಶ್ಚಿತವಾಗಿದೆ, ನಿಶ್ಚಿತವಾಗಿರೋದಿಲ್ಲ, ಅಥವಾ ಯಾವುದೇ ಪೂರ್ವಾಗ್ರಹ ಪೀಡಿತಕ್ಕೆ ಒಳಗಾಗಿರೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ನಮಗೆ ಇದರಿಂದ ತಿಳಿಯುತ್ತದೆ. ಈ ವಿಧಾನದಲ್ಲಿ ಫಸ್ಟ್ ನಾವೇನ್ ಮಾಡಬೇಕು, ಈ ವಿಧಾನವನ್ನು ಹೇಗೆ ಆಯ್ಕೆ ಮಾಡ್ಕೊಳ್ತೀವಿ, ಫಸ್ಟ್ ಅಧ್ಯಯನ ಮಾಡ್ತಕ್ಕಂಥ ಪ್ರದೇಶವನ್ನ ಗುರುತಿಸ್ತೀವಿ, ಅಧ್ಯಯನಕ್ಕೆ ಒಳಪಡ್ತಕ್ಕಂಥ ಮಾಹಿತಿದಾರರು ಎಷ್ಟು ಜನ ಇದ್ದಾರೆ ಅನ್ನೋದನ್ನು ಗುರುತಿಸ್ತೀವಿ. 300 ಜನ ಇದ್ದಾರೆ, ಅದರಲ್ಲಿ ಎಷ್ಟು ಜನ ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನು ಮೊದಲೇ ಗುರುತು ಮಾಡ್ಕೊಳ್ತೀವಿ. ಎಷ್ಟು ಜನ, 30 ಕುಟುಂಬಗಳನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕು ಅಂತ ಇದೆ. ಹಾಗೇನೆ ಇದೆಲ್ಲ ಆದ್ಮೇಲೆ ಪ್ರತಿಯೊಂದು ಕುಟುಂಬಕ್ಕೂ ಒಂದೊಂದು ನಂಬರ್ ಅನ್ನ ಅಥವಾ ಒಂದೊಂದು ಕೋಡ್ ಅನ್ನ ಕೊಡ್ತೀವಿ. ಆ ಕುಟುಂಬದವರಿಗೆ ಕೊಡ್ತಕ್ಕಂಥ ಒಂದೊಂದು ಕೋಡ್ ಅನ್ನ ಸಂಶೋಧಕ ಏನ್ ಮಾಡ್ತಾನೆ, ಕೊಡ್ತಾ ಬರ್ತಾನೆ. ಕೋಡ್ ಅನ್ನ ಕೊಟ್ಟಂತ ಅದೇ ಕೋಡ್ಗಳನ್ನ ಏನ್ ಮಾಡ್ತಾನೆ, ಇನ್ನೊಂದು ಚೀಟಿಯಲ್ಲಿ ಬರ್ಕೊಡ್ತಾನೆ. ಅವ್ರಿಗೆ ಕೊಟ್ಟಿರ್ತಕ್ಕಂಥ ಕೋಡ್ ಮತ್ತು ಇಲ್ಲಿ ಇಟ್ಟಿರ್ತಕ್ಕಂಥ ಕೋಡ್ ಅವೆರಡನ್ನೂ ಸಹ ಏನ್ ಮಾಡ್ತಾನೆ, ಒಂದು ಕಡೆ ಇರ್ತವೆ. ನಂತರ ಆ ಚೀಟಿಗಳೆಲ್ಲ 300 ಕುಟುಂಬಗಳ ಒಂದು ಗುರುತಿನ ಚೀಟಿಗಳನ್ನ ಏನ್ ಮಾಡ್ತಾನೆ, ಮಿಶ್ರಣ ಮಾಡ್ತಾನೆ. ಮಿಶ್ರಣ ಮಾಡಿ ಈಗ ಯಾವುದು ಆ ನಂಬರ್ನ ಒಂದು ಮಗುನ ಯಾರು ಕರೆದು ಅದರಲ್ಲಿರ್ತಕ್ಕಂಥ 30 ಚೀಟಿಯನ್ನ ಮೇಲಕ್ಕೆ ಆಯ್ಕೆ ಮಾಡ್ತಿರ್ತೀವಿ. ಹೀಗೆ ಈ 30 ಚೀಟಿಗಳಲ್ಲಿ ಯಾವ್ಯಾವ ಕೋಡ್, ಯಾವ್ಯಾವ ನಂಬರ್ ಬಂದಿರುತ್ತೋ, ಆ ಚಿಹ್ನೆ ಬಂದಿರುತ್ತೋ, ಆ ಚಿಹ್ನೆಯ ಮನೆಗಳನ್ನೇ, ಆ ನಂಬರ್ನ ಮನೆಗಳನ್ನೇ ಹೋಗಿ ಇಲ್ಲಿ ಸಂಶೋಧಕ ಏನ್ ಮಾಡ್ತಾನೆ, ಅಧ್ಯಯನವನ್ನ ಮಾಡ್ತಾನೆ. ಇದನ್ನ ಮಾದರಿ ಸಮೀಕ್ಷೆಯಲ್ಲಿ ಲಾಟರಿ ವಿಧಾನ ಅಂತ ಹೇಳಿ ಕರೀತಾರೆ. ಇನ್ನು ಎರಡನೇದು ಸಂಖ್ಯಾ ಕೋಷ್ಟಕದ ವಿಧಾನ. ಸಂಖ್ಯಾ ಕೋಷ್ಟಕದ ವಿಧಾನದಲ್ಲಿ ಇಲ್ಲಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಇಲ್ಲಿಯೂ ಸಹ ಅನಿಶ್ಚಿತವಾಗಿರುತ್ತದೆ. ಸಂಖ್ಯಾ ಕೋಷ್ಟಕದ ವಿಧಾನವೂ ಸಹ ಸಮೀಕ್ಷೆಗೆ ಮಾಹಿತಿದಾರನ ಆಯ್ಕೆ ಮಾಡ್ಕೊಳ್ಳೋದು ಅನಿಶ್ಚಿತವಾಗಿರುತ್ತದೆ. ಯಾರನ್ನಾದ್ರೂ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ, ಆದ್ರೆ ಇವರನ್ನೇ ಆಯ್ಕೆ ಮಾಡ್ತೀನಿ ಅಂತೇಳಿ ಸಂಶೋಧಕನಿಗೆ ಗೊತ್ತಿರೋದಿಲ್ಲ. ಇದು ಸಹ ಒಂದು ಅನಿಶ್ಚಿತ ಮಾದರಿ ಆಗಿದೆ. ಈ ಮಾದರಿಯಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲ ವೈಯಕ್ತಿಕ ಘಟಕಗಳಿಗೂ ಆಯ್ಕೆಯಾಗುವ ಸಮಾನ ಅವಕಾಶಗಳಿದ್ದು ಅವುಗಳನ್ನು ಕೋಷ್ಟಕದಲ್ಲಿ ರಚಿಸಿ, ವೈಯಕ್ತಿಕ ಘಟಕಗಳನ್ನ ಕೋಷ್ಟಕಗಳನ್ನ ರಚಿಸುವುದರ ಮೂಲಕ ಮಾದರಿಗಳನ್ನ ಆಯ್ಕೆ ಮಾಡಿಕೊಂಡ್ರೆ ಅದನ್ನ ಸಂಖ್ಯಾ ಕೋಷ್ಟಕದ ವಿಧಾನ ಅಂತ ಹೇಳ್ತೀವಿ. ಸಂಖ್ಯಾ ಕೋಷ್ಟಕದ ವಿಧಾನ ಅಂತ ಹೇಳಿದ್ರೆ, ಈ ವಿಧಾನದಲ್ಲಿ ಹಾಗಾದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲ ಮಾಹಿತಿದಾರರಿಗೂ ಆಯ್ಕೆಯಾಗುವ ಸಮಾನ ಅವಕಾಶಗಳಿರ್ತವೆ. ಈ ಮಾಹಿತಿದಾರರನ್ನ ಕಂಬ ಸಾಲುಗಳಲ್ಲಿ, ಅಡ್ಡ ಸಾಲುಗಳಲ್ಲಿ
ಕಂಬ ಸಾಲುಗಳಲ್ಲಿ ಮತ್ತು ಅಡ್ಡ ಸಾಲುಗಳಲ್ಲಿ ಅವರ ಗುರುತಿನ ಸಂಖ್ಯೆಯನ್ನು ಬರಿತಾ ಹೋಗ್ತೇವೆ. ಹಾಗೆ ಗುರುತಿನ ಸಂಖ್ಯೆಯನ್ನು ಬರೆದ್ಬಿಟ್ಟು ಆ ಗುರುತಿನ ಸಂಖ್ಯೆಗಳನ್ನ ನಾವು ಅನಿಶ್ಚಿತವಾಗಿ ಆಯ್ಕೆ ಮಾಡ್ಕೊಳ್ತಾ ಹೋಗ್ತೀವಿ. ಅನಿಶ್ಚಿತವಾಗಿ ಆಯ್ಕೆ ಮಾಡ್ಕೊಳ್ತಾ ಹೋಗ್ತೀವಿ. ನಿಶ್ಚಿತವಾಗಿ ಇದನ್ನೇ ತಗೋಬೇಕು ಅದನ್ನೇ ತಗೋಬೇಕು, ಯಾವುದಾದ್ರೂ ಒಂದು ಸಂಖ್ಯೆಯನ್ನು ನಾವು ಆ ಕೋಷ್ಟಕವನ್ನು ತೆಗೆದುಕೊಳ್ತೀವಿ. ಅನೇಕ ಕೋಷ್ಟಕಗಳನ್ನ ನಾವು ನೋಡಬಹುದು. ಹೀಗೆ ಈ ಸಂಖ್ಯಾ ಕೋಷ್ಟಕದ ವಿಧಾನದ ಮೂಲಕ ನಮಗೆ ಏನು ಮಾಹಿತಿದಾರನ ಆಯ್ಕೆ ಮಾಡ್ಕೊಳ್ಬೋದು. ಇಲ್ಲಿ ನಿಮ್ಮ ಇದು ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರದ ಪಠ್ಯ ಪುಸ್ತಕ, ನಿಮ್ಮ ಪಠ್ಯ ಪುಸ್ತಕದಲ್ಲಿ ಒಂದು ಭಾಗ 1ರಲ್ಲಿ ಇಲ್ಲಿದೆ ನೋಡಿ, 2 ಕೊನೆಯ ಪುಟದಲ್ಲಿ ಪೇಜ್ ನಂಬರ್ 152-153ರಲ್ಲಿ ಏನಿದೆ, 2 ಅಂಕೆಯ ಯಾದೃಚ್ಛಿಕ ಸಂಖ್ಯೆಗಳ ಕೋಷ್ಟಕ ಅಂತ ಕೊಟ್ಟಿದ್ದಾರೆ. ಯಾದೃಚ್ಛಿಕ ಸಂಖ್ಯೆಗಳ ಕೋಷ್ಟಕ 2 ಅಂಕೆಗಳು ಅಂದ್ರೆ 1ರಿಂದ 99 ಜನ, 1ರಿಂದ 99 ಮಾಹಿತಿದಾರರು. ಎಷ್ಟು? 1ರಿಂದ 99 ಮಾಹಿತಿದಾರರಿದ್ದಾರೆ. ಈ 99 ಮಾಹಿತಿದಾರರಲ್ಲಿ ನಾವು ಕೇವಲ 25 ಜನ ಮಾಹಿತಿದಾರರನ್ನು ಮಾತ್ರ ಆಯ್ಕೆ ಮಾಡಿಕೊಳ್ತಾ ಇದ್ದೀವಿ. ಎಷ್ಟು ಜನ ಅಂದರೆ 99 ಮಾಹಿತಿದಾರರಿದ್ದಾರೆ. 99 ಮಾಹಿತಿದಾರರಲ್ಲಿ ಎಷ್ಟು ಜನ ಮಾಹಿತಿದಾರರನ್ನ ಮಾದರಿಯನ್ನು ಆಯ್ಕೆ ಮಾಡ್ಕೊಳ್ತೀವಿ? 25 ಜನ ಮಾದರಿಯನ್ನ ಆಯ್ಕೆ ಮಾಡ್ಕೊಳ್ತೀವಿ. ಹೀಗೆ ಇದರಲ್ಲಿ ಕೊಟ್ಟಿರುವ ಹಾಗೆ ಒಂದೊಂದು ಕಾಲಮಲ್ಲೂ ಸಹ ಎಷ್ಟು ಗುಂಪು ಮಾಡಿದರೆ 25 ಗುಂಪು. ಇದು ಮೊದಲನೇದು 25 ಗುಂಪು, ಎರಡನೇದು 25, ಹೀಗೆ ಪ್ರತಿಯೊಂದೂ ಸಹ 25 ಅಂಕಿಗಳನ್ನು ಕೊಡ್ತಾ ಹೋಗ್ಬೋದು. ಹೀಗೆ ಪ್ರತಿಯೊಂದು ಕಾಲಂಗಳಲ್ಲೂ 25, ಇದು ಕಾಲಂಗಳಲ್ಲೂ 25, ಅಡ್ಡ ಸಾಲುಗಳಲ್ಲೂ ಸಹ 25, ರೋ ಅಂತ ಕರಿತೀವಿ. ಈ ರೋನಲ್ಲೂ ಸಹ ಎಷ್ಟಿದ್ದಾವೆ? ಒಂದೊಂದು ಇದರಲ್ಲೂ ಸಹ ಬಾಕ್ಸಲ್ಲೂ ಸಹ ಎಷ್ಟು ಜನ ಇದ್ದಾರೆ? 25 ಜನ. ಇದರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ತೀವಿ. ಇದರಲ್ಲಿ ಈ ನಂಬರ್ನ ಆಯ್ಕೆ ಮಾಡ್ಕೊಳ್ಬೋದು, ಅಥವಾ ಈ ಬಿಂದುವನ್ನು ಆಯ್ಕೆ ಮಾಡ್ಕೊಳ್ಬೋದು, ಅಥವಾ ಇಲ್ಲಿ ಯಾವುದೋ ಒಂದು ಬಿಂದು ಇದೆ ಇದನ್ನು ಆಯ್ಕೆ ಮಾಡ್ಕೊಳ್ಬೋದು. ಹೀಗೆ ನಾವು 25 ಜನರನ್ನು ಸಹ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಅಂದರೆ ಇದರಲ್ಲಿ ಯಾವುದೇ ಒಂದು ಗುಂಪನ್ನ ಆಯ್ಕೆ ಮಾಡಿಕೊಂಡ್ರು ಸಹ ಅದರಲ್ಲಿ ಆ ನಂಬರ್ಗಳನ್ನು ಬರುತ್ತೆ. ಈ ಉದಾಹರಣೆಗೆ ಇದು ಯಾವುದೋ ಇದೆ, ಇಲ್ಲೊಂದು ಸಂಖ್ಯಾ ಕೋಷ್ಟಕ ಇದೆ. ಇದರಲ್ಲಿ ನೋಡಿ 13, 89, 51, 03, 74, 97, 12, 25, 93, 47, ಹೀಗೆ ಆಯಾ ನಂಬರ್ನ ಮಾಹಿತಿದಾರನ ಮಾತ್ರ ಆಯ್ಕೆ ಮಾಡ್ತಿದ್ದಾರೆ. ಇದರಲ್ಲಿ ಎಷ್ಟು ಜನ ಇದ್ದಾರೆ? 25 ಜನ ಇದ್ದಾರೆ. 25 ಮಾಹಿತಿದಾರರು ಇದ್ದಾರೆ. ಹೀಗೆ ಅನೇಕ ಕೋಷ್ಟಕಗಳನ್ನ ರಚಿಸೋದ್ರ ಮೂಲಕ ನಾವು ಅದರಲ್ಲಿರ್ತಕ್ಕಂಥ ಯಾವುದೋ ಒಂದು ಕೋಷ್ಟಕವನ್ನು ಆಯ್ಕೆ ಮಾಡಿಕೊಂಡು ಸಮೀಕ್ಷೆಯನ್ನು ನಡೆಸಿದ್ರೆ ಇದನ್ನ ಸಂಖ್ಯಾ ಕೋಷ್ಟಕದ ವಿಧಾನದ ಮೂಲಕ ಮಾದರಿ ಸಮೀಕ್ಷೆ ಅಂತ ಹೇಳಿ ಕರಿತೀವಿ. ಹೀಗೆ ಈ ಯಾದೃಚ್ಛಿಕ ಮಾದರಿ ಸಮೀಕ್ಷೆಯಲ್ಲಿ ಪ್ರಮುಖವಾಗಿ ನಾವು ಸಮೀಕ್ಷೆಗೆ ಒಳಪಡಿಸ್ತಕ್ಕಂತಹ ಮಾಹಿತಿದಾರನ ಅನಿಶ್ಚಿತವಾಗಿ ಆಯ್ಕೆ ಮಾಡಿಕೊಂಡ್ರೆ ಅದನ್ನ ಏನಂತ ಕರಿತೀವಿ? ಯಾದೃಚ್ಛಿಕ ಮಾದರಿ ಸಮೀಕ್ಷೆ. ಅಂದ್ರೆ ಮಾಹಿತಿದಾರರನ್ನ ಅನಿಶ್ಚಿತವಾಗಿ ಆಯ್ಕೆ ಮಾಡಿಕೊಂಡರೆ, ಮಾಹಿತಿದಾರರನ್ನ ಸಂಶೋಧಕ ಅನಿಶ್ಚಿತವಾಗಿ ಆಯ್ಕೆ ಮಾಡಿಕೊಂಡರೆ ಅದನ್ನ ಯಾದೃಚ್ಛಿಕ ಮಾದರಿ ಸಮೀಕ್ಷೆ. ಯಾದೃಚ್ಛಿಕ ಮಾದರಿ ಸಮೀಕ್ಷೆಯಲ್ಲಿ 2 ವಿಧಾನಗಳಿರ್ತವೆ. ಒಂದು ಲಾಟರಿ ವಿಧಾನ, ಮತ್ತೊಂದು ಸಂಖ್ಯಾ ಕೋಷ್ಟಕ ವಿಧಾನ. ಇನ್ನ ಎರಡನೇದಾಗಿರ್ತಕ್ಕಂಥದ್ದು ಯಾದೃಚ್ಛಿಕವಲ್ಲದ ಮಾದರಿ ಸಮೀಕ್ಷೆ. ಯಾದೃಚ್ಛಿಕವಲ್ಲದ ಮಾದರಿ ಸಮೀಕ್ಷೆ.
ಯಾದೃಚ್ಛಿಕವಲ್ಲದ ಮಾದರಿ ಸಮೀಕ್ಷೆ. ಯಾದೃಚ್ಛಿಕವಲ್ಲದ ಮಾದರಿ ಸಮೀಕ್ಷೆ. ಯಾದೃಚ್ಛಿಕವಲ್ಲದ ಮಾದರಿ ಸಮೀಕ್ಷೆ ಅಂತ ಹೇಳಿದ್ರೆ ಇದನ್ನು ನಿಶ್ಚಿತ ಅಂತ ಹೇಳ್ತೀವಿ. ನಿಶ್ಚಿತ ಮಾದರಿ ಸಮೀಕ್ಷೆ. ನಿಶ್ಚಿತ ಮಾದರಿ ಸಮೀಕ್ಷೆ. ಯಾದೃಚ್ಛಿಕವಲ್ಲದ ಅಂತ ಹೇಳಿದ್ರೆ ಅರ್ಥ ನಿಶ್ಚಿತ. ಯಾದೃಚ್ಛಿಕವಲ್ಲದ ಅಂತ ಹೇಳಿದ್ರೆ ನಿಶ್ಚಿತ ಮಾದರಿ ಸಮೀಕ್ಷೆ. ನಿಶ್ಚಿತ ಮಾದರಿ ಸಮೀಕ್ಷೆ ಅಂತ ಹೇಳಿದ್ರೆ ಈ ಮಾದರಿಯಲ್ಲಿ ಆಯ್ಕೆಯಾಗುವ ಸಮಾನ ಅವಕಾಶಗಳು ಇರೋದಿಲ್ಲ. ಮಾಹಿತಿ ಈ ವಿಧಾನದಲ್ಲಿ ಮಾಹಿತಿದಾರರು ಆಯ್ಕೆಯಾಗುವ ಸಮಾನ ಅವಕಾಶವಿರುವುದಿಲ್ಲ. ಸಂಶೋಧಕನೇ ತನಗೆ ಬೇಕಾಗಿರ್ತಕ್ಕಂಥ ಮಾದರಿಗಳನ್ನು ಆಯ್ಕೆ ಮಾಡಿಕೊಂಡರೆ ಅದನ್ನು ಯಾದೃಚ್ಛಿಕವಲ್ಲದ ಮಾದರಿ ಸಮೀಕ್ಷೆ ಅಂತ ಹೇಳಿ ಕರೀತಾರೆ. ಯಾದೃಚ್ಛಿಕವಲ್ಲದ ಮಾದರಿ ಸಮೀಕ್ಷೆಯಲ್ಲಿ ಪ್ರತಿಯೊಂದು ಮಾಹಿತಿದಾರರು ಸಂಶೋಧನೆಗೆ ಅಥವಾ ಮಾದರಿಯಾಗಿ ಆಯ್ಕೆ ಆಗೋದಕ್ಕೆ ಇಲ್ಲಿ ಸಮಾನ ಅವಕಾಶಗಳು ಇರೋದಿಲ್ಲ. ಇಲ್ಲಿ ಮಾದರಿಗಳನ್ನ ಅಥವಾ ಸಮೀಕ್ಷೆಗೆ ಒಳಪಡಿಸ್ತಕ್ಕಂಥ ಘಟಕಗಳನ್ನ ಸಂಶೋಧಕನೇ ತನ್ನ ಇಚ್ಛೆ ಅನುಸಾರ, ತನ್ನ ಮನಸ್ಸಿನ ಅನುಸಾರ ಆಯ್ಕೆ ಮಾಡಿಕೊಂಡು ಅವರನ್ನ ಸಂಶೋಧನೆಗೆ ಒಳಪಡಿಸಿದರೆ ಅದನ್ನ ಯಾದೃಚ್ಛಿಕವಲ್ಲದ ಮಾದರಿ ಸಮೀಕ್ಷೆ ಅಂತ ಹೇಳಿ ಕರಿತೀವಿ. ಈ ವಿಧಾನದಲ್ಲಿ ಜನಸಂಖ್ಯೆಯ ಎಲ್ಲ ಘಟಕಗಳು ಆಯ್ಕೆಯಾಗುವ ಸಮಾನ ಅವಕಾಶಗಳಿರುವುದಿಲ್ಲ. ಈ ವಿಧಾನದಲ್ಲಿ ಈ ಯಾದೃಚ್ಛಿಕವಲ್ಲದ ಮಾದರಿ ಸಮೀಕ್ಷೆಯಲ್ಲಿ ಆಯ್ಕೆಯಾಗುವ ಸಮಾನ ಅವಕಾಶಗಳಿಲ್ಲ. ಎಲ್ಲ ಮಾಹಿತಿದಾರರು ಅಂದ್ರೆ ಅಧ್ಯಯನಕ್ಕೆ ಒಳಪಡ್ತಕ್ಕಂಥ ಎಲ್ಲ ಮಾಹಿತಿದಾರರು ಆಯ್ಕೆಯಾಗುವ ಸಮಾನ ಅವಕಾಶಗಳಿರುವುದಿಲ್ಲ. ಎಲ್ಲರನ್ನೂ ಆಯ್ಕೆ ಮಾಡಿಕೊಳ್ಳೋದಿಲ್ಲ ಸಂಶೋಧಕ, ಕೆಲವರನ್ನ ಮಾತ್ರ ಆಯ್ಕೆ ಮಾಡ್ತಾನೆ. ಹಾಗಾದ್ರೆ ಆ ಕೆಲವರು ಯಾರು? ಕೆಲವರು ಯಾರು ಅಂತ ಹೇಳಿದ್ರೆ ಅವನ ವಿವೇಚನೆಗೆ ಇರ್ತದೆ. ಸಂಶೋಧನೆಯನ್ನ ಕೈಗೊಳ್ತಕ್ಕಂಥ ವ್ಯಕ್ತಿ ಯಾರನ್ನ ಆಯ್ಕೆ ಮಾಡ್ಕೊಬೇಕು ಅಂತ ಅವನಿಗೆ ಅನ್ಸುತ್ತಾ ಆ ವ್ಯಕ್ತಿಗಳನ್ನ ಆಯ್ಕೆ ಮಾಡಿಕೊಂಡು ಸಂಶೋಧನೆಗೆ ಒಳಪಡಿಸ್ತಾನೆ ಅಥವಾ ಮಾದರಿ ಸಮೀಕ್ಷೆಗೆ ಒಳಪಡಿಸ್ತಾನೆ. ಅಥವಾ ಅವನ ಪರಿಚಯ ಇರ್ತಕ್ಕಂಥವ್ರನ್ನ ಯಾರನ್ನಾದ್ರೂ ಆಯ್ಕೆ ಮಾಡ್ಕೊಳ್ಬಹುದು. ಅಥವಾ ಅವನ ಸಂಬಂಧಿಕರಿಂದ ಯಾರಿಗಾದ್ರೂ ಅಥವಾ ಅವನ ಸ್ನೇಹಿತರಿಂದ ಯಾರನ್ನಾದ್ರೂ ಸಂಶೋಧನೆಗೆ ಒಳಪಡಿಸ್ಬೇಕಾದ್ರೆ ಆ ಸ್ನೇಹಿತರನ್ನೇ ಒಳಪಡಿಸ್ಕೊಬಹುದು. ಅಥವಾ ಇನ್ಯಾರೋ ಅವನಿಗೆ ಬೇಕಾದವರು ಯಾರು ಇದ್ರೆ ಅವರನ್ನು ಸಹ ಸಂಶೋಧನೆಗೆ ಒಳಪಡಿಸ್ಕೊಬಹುದು. ಹಾಗಾಗಿ ಇಲ್ಲಿ ಸಂಶೋಧಕನಿಗೆ ಮಾದರಿಯಾಗಿ ಆಯ್ಕೆ ಮಾಡಿಕೊಳ್ಳುವ ಸಂಪೂರ್ಣ ಸ್ವಾತಂತ್ರ್ಯವನ್ನ ನೀಡಲಾಗಿರುತ್ತದೆ. ಇದನ್ನ ಯಾದೃಚ್ಛಿಕ ವಲ್ಲದ ಮಾದರಿ ಸಮೀಕ್ಷೆ ಅಂತ ಹೇಳಿ ಕರೀತೀವಿ. ಇಷ್ಟು ಮಾದರಿ ಸಮೀಕ್ಷೆ. ಮಾದರಿ ಸಮೀಕ್ಷೆ ಅಂತ ಹೇಳಿದ್ರೆ ಜನಸಂಖ್ಯೆಯ ಒಂದು ಭಾಗವನ್ನ ಪ್ರಾತಿನಿಧಿಕ ಘಟಕಗಳನ್ನಾಗಿ ಆಯ್ಕೆ ಮಾಡಿಕೊಂಡು ಸಮೀಕ್ಷೆಯನ್ನು ನಡೆಸಿದರೆ ಅದನ್ನ ಮಾದರಿ ಸಮೀಕ್ಷೆ ಅಂತ ಕರಿತೀವಿ. ಈ ಮಾದರಿ ಸಮೀಕ್ಷೆಯಲ್ಲಿ ಎರಡು ವಿಧಾನಗಳಿದ್ದಾವೆ. ಒಂದು ಯಾದೃಚ್ಛಿಕ ಮಾದರಿ ಸಮೀಕ್ಷೆ, ಮತ್ತೊಂದು ಯಾದೃಚ್ಛಿಕವಲ್ಲದ ಮಾದರಿ ಸಮೀಕ್ಷೆ. ಯಾದೃಚ್ಛಿಕ ಮಾದರಿ ಸಮೀಕ್ಷೆ. ಯಾದೃಚ್ಛಿಕ ಮಾದರಿ ಸಮೀಕ್ಷೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮಾಹಿತಿದಾರರು ಆಯ್ಕೆಯಾಗುವ ಸಮಾನ ಅವಕಾಶಗಳಿದ್ದು ಅದರಲ್ಲಿ ಕೆಲವೊಂದು ಪ್ರಾತಿನಿಧಿಕ ಮಾದರಿಗಳನ್ನ ಮಾತ್ರ ಆಯ್ಕೆ ಮಾಡಿಕೊಂಡು ಸಮೀಕ್ಷೆಯನ್ನ ಮಾಡಿದರೆ ಅದನ್ನ ಯಾದೃಚ್ಛಿಕ ಮಾದರಿ ಸಮೀಕ್ಷೆ ಅಂತ ಹೇಳಿ ಕರೀತೀವಿ. ಇನ್ನ ಎರಡನೇದು ಯಾದೃಚ್ಛಿಕವಲ್ಲದ ಮಾದರಿ ಸಮೀಕ್ಷೆ. ಯಾದೃಚ್ಛಿಕವಲ್ಲದ ಮಾದರಿ ಸಮೀಕ್ಷೆ ಅಂತ ಹೇಳಿದ್ರೆ ಈ ವಿಧಾನದಲ್ಲಿ ಪ್ರತಿಯೊಬ್ಬ ಮಾಹಿತಿದಾರನಿಗೂ ಆಯ್ಕೆಯಾಗುವ ಸಮಾನ ಅವಕಾಶಗಳು ಇರುವುದಿಲ್ಲ. ಇಲ್ಲಿ ಸಂಶೋಧಕನೇ ಮಾದರಿಯನ್ನ ತನ್ನ ಇಚ್ಛೆಯ ಅನುಸಾರ ಆಯ್ಕೆ ಮಾಡಿಕೊಂಡರೆ ಅದನ್ನ ಯಾದೃಚ್ಛಿಕವಲ್ಲದ ಮಾದರಿ ಸಮೀಕ್ಷೆ ಅಂತ ಹೇಳಿ ಕರಿತೀವಿ. ಇಲ್ಲಿ ನಿಶ್ಚಿತವಾಗಿ ಮಾದರಿಯನ್ನ ಆಯ್ಕೆ ಮಾಡಿಕೊಳ್ತಾರೆ. ಯಾದೃಚ್ಛಿಕ ಮಾದರಿಯಲ್ಲಿ ಅನಿಶ್ಚಿತವಾಗಿ ಮಾದರಿಗಳನ್ನ ಆಯ್ಕೆ ಮಾಡಿಕೊಳ್ತಾರೆ. ಇನ್ನ ಮುಂದಿನ ಒಂದು ಪರಿಕಲ್ಪನೆ ಮಾದರಿ ಆಯ್ಕೆಯನ್ನ ದೋಷಗಳು. ನೆಕ್ಸ್ಟ್ ಮಾದರಿ ಆಯ್ಕೆಯಲ್ಲಿನ ಆಯ್ಕೆಯ ದೋಷಗಳು.
ಮಾದರಿ ಆಯ್ಕೆಯ ದೋಷಗಳು. ಮಾದರಿ ಆಯ್ಕೆಯ ದೋಷ ಅಂತ ಹೇಳಿದ್ರೆ ಮಾದರಿ ಸಮೀಕ್ಷೆಯ ಫಲಿತಾಂಶಕ್ಕೂ ಜನಗಣತಿ ಸಮೀಕ್ಷಾ ಫಲಿತಾಂಶಕ್ಕೂ ವ್ಯತ್ಯಾಸಗಳು ಕಂಡುಬಂದರೆ ಅದನ್ನು ಮಾದರಿ ಆಯ್ಕೆಯ ದೋಷ ಅಂತ ಹೇಳಿ ಕರೀತಾರೆ. ಮಾದರಿ ಆಯ್ಕೆಯ ದೋಷ ಅಂತ ಹೇಳಿದ್ರೇನು? ಮಾದರಿ ಆಯ್ಕೆಯ ಫಲಿತಾಂಶಗಳು, ಮಾದರಿ ಸಮೀಕ್ಷೆಯಿಂದ ಕೈಗೊಂಡಂತಹ ಫಲಿತಾಂಶ, ಮಾದರಿ ಸಮೀಕ್ಷೆಯಿಂದ ಬಂದಂತಹ ಫಲಿತಾಂಶ ಮತ್ತು ಜನಗಣತಿಯಿಂದ ನಡೆಸಿರ್ತಕ್ಕಂತಹ ಬಂದಂತಹ ಫಲಿತಾಂಶ, ಇವೆರಡರ ನಡುವಿನ ವ್ಯತ್ಯಾಸವನ್ನ ನಾವು ಮಾದರಿ ಆಯ್ಕೆಯ ದೋಷ ಅಂತ ಹೇಳಿ ಕರಿತೀವಿ. ಮಾದರಿ ಆಯ್ಕೆಯ ದೋಷ. ಈ ಮಾದರಿ ಆಯ್ಕೆಯ ದೋಷವನ್ನ ಸಾಮಾನ್ಯವಾಗಿ ಕಂಡುಬರ್ತಕ್ಕಂಥವು. ಆದರೆ ಇಲ್ಲಿ ವ್ಯತ್ಯಾಸ ದೊಡ್ಡದಾಗಿತ್ತು ಅಂದರೆ ಮಾದರಿ ಆಯ್ಕೆಯಲ್ಲಿ ತುಂಬಾನೇ ಲೋಪದೋಷಗಳಿದ್ದಾವೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗುತ್ತೆ. ಈಗ ಉದಾಹರಣೆಗೆ ನಾವೊಂದು ಸಮೀಕ್ಷೆಯನ್ನ ಕೈಗೊಳ್ತೀವಿ. ಎರಡು ರೀತಿಯ ಸಮೀಕ್ಷೆ. ಒಂದು ಕಾಲೇಜಿನಲ್ಲಿ ಒಟ್ಟು ವಿದ್ಯಾರ್ಥಿಗಳು ಪ್ರಸ್ತುತ ವರ್ಷ ಎಷ್ಟು ಜನ ವಿದ್ಯಾರ್ಥಿಗಳು ದಾಖಲಾಗಿದ್ದಾವೆ ಅನ್ನೋದನ್ನ ನಾವು ತಿಳ್ಕೊಬೇಕು. ಒಂದು ಸಮೀಕ್ಷೆ ಏನು, ಒಂದು ಕಾಲೇಜಿನಲ್ಲಿ ಪ್ರಸ್ತುತ ವರ್ಷ ಎಷ್ಟು ಜನ ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಆ ಕಾಲೇಜಿನಲ್ಲಿ ಎಷ್ಟು ವಿಭಾಗಗಳಿದ್ದಾವೆ? 10 ವಿಭಾಗಗಳಿದ್ದಾವೆ ಅಂತ ಹೇಳ್ತೀವಿ. ಎಷ್ಟು ವಿಭಾಗಗಳಿದ್ದಾವೆ? ಆ ಕಾಲೇಜಿನಲ್ಲಿ ಒಟ್ಟು 10 ವಿಭಾಗಗಳಿದ್ದಾವೆ. 10 ವಿಭಾಗಗಳಲ್ಲಿ ನಾವು ಕೇವಲ 3 ವಿಭಾಗಗಳನ್ನ ಆಯ್ಕೆ ಮಾಡ್ತೀವಿ. ಮೊದಲನೇ ವಿಭಾಗದಲ್ಲಿ ಒಟ್ಟು 82 ಜನ ವಿದ್ಯಾರ್ಥಿಗಳಿದ್ದಾರೆ. ಎಷ್ಟು ಜನ ಇದ್ದಾರೆ? 82 ಜನ ಇದ್ದಾರೆ. ಹಾಗೆಯೇ ಎರಡನೇ ವಿಭಾಗದಲ್ಲಿ 78 ಜನ ವಿದ್ಯಾರ್ಥಿಗಳಿದ್ದಾರೆ. ಎರಡನೇ ವಿಭಾಗದಲ್ಲಿ. ಮೂರನೇ ವಿಭಾಗದಲ್ಲಿ ಒಟ್ಟು 80 ವಿದ್ಯಾರ್ಥಿಗಳಿದ್ದಾರೆ. ಹೀಗೆ ಒಂದೊಂದು ವಿಭಾಗದಲ್ಲಿ ವಿಭಿನ್ನವಾಗಿದೆ. ಅವಾಗ ಅವರೇನು ಏನಾಯಿತು? 3 ವಿಭಾಗದಲ್ಲಿ, ಪ್ರತಿಯೊಂದು ವಿಭಾಗದಲ್ಲಿ 30 ಜನ ಪ್ರತಿಯೊಂದು ವಿಭಾಗದಲ್ಲಿ 80 ಜನ ವಿದ್ಯಾರ್ಥಿಗಳಿದ್ದಾರೆ ಅಂತ ಹೇಳಿ ಮಾದರಿ ಸಮೀಕ್ಷೆಯ ವಿಧಾನವನ್ನು ಅನುಸರಿಸಿ ನಾವು ಹೇಳ್ಬೋದು. ಅಲ್ಲಿಗೆ ಮಾದರಿ ಸಮೀಕ್ಷೆ ಎಷ್ಟು? 10 ವಿಭಾಗಗಳಿದ್ದಾವೆ. ಒಂದು ತರಗತಿಯಲ್ಲಿ 80 ಜನ ವಿದ್ಯಾರ್ಥಿಗಳಿದ್ದಾರೆ ಅಂತ ಹೇಳಿದ್ರೆ ಒಟ್ಟು 800 ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ ಅಂತಕ್ಕಂಥ ಫಲಿತಾಂಶವನ್ನು ಯಾವಾಗ ಕೊಟ್ಟಿದೆ? ಮಾದರಿ ಸಮೀಕ್ಷೆಯನ್ನು ಕೊಟ್ಟಿದ್ದಾರೆ. ಮಾದರಿ ಸಮೀಕ್ಷೆಯಿಂದ ನಾವು ಕೈಗೊಂಡಾಗ ಒಂದು ವಿಭಾಗದಲ್ಲಿ 80 ಜನ ವಿದ್ಯಾರ್ಥಿಗಳಿದ್ದಾರೆ. ಆವರೇಜ್ ಆಗಿ 10 ವಿಭಾಗಗಳಿದ್ದಾವೆ ಅಂತ ಹೇಳಿದ್ರೆ 10 × 80 ಟೋಟಲ್ ಎಷ್ಟು ಜನ ವಿದ್ಯಾರ್ಥಿಗಳು? 800 ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ ಅನ್ನೋ ವರದಿಯನ್ನ ಯಾರು ಕೊಟ್ಟರು? ಮಾದರಿ ಸಮೀಕ್ಷೆಯನ್ನ ಕೈಗೊಂಡರು ಕೊಟ್ಟರು. ಅದೇ ಜನಗಣತಿಯಲ್ಲಿ ಎಷ್ಟು ಅಂತ ಬರ್ತಾ ಇದೆ? ಜನಗಣತಿ ಫಲಿತಾಂಶ ಒಟ್ಟು 950 ಜನ ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ. ಆಗ ಮಾದರಿ ಆಯ್ಕೆಯ ದೋಷ ಎಷ್ಟಾಗುತ್ತೆ? 150. ಮಾದರಿ ಆಯ್ಕೆಯ ದೋಷ ಎಷ್ಟಾಗುತ್ತೆ? 150 ವ್ಯತ್ಯಾಸ ಬರುತ್ತೆ. ಈ ವ್ಯತ್ಯಾಸವನ್ನ ಕರಿತೀವಿ ಮಾದರಿ ಆಯ್ಕೆಯ ದೋಷ ಅಂತ ಹೇಳಿ ಕರಿತೀವಿ. ಗೊತ್ತಾಯ್ತಾ? ಮಾದರಿ ಒಂದು ಕಾಲೇಜಿನಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ ಅನ್ನೋದನ್ನು ಸಮೀಕ್ಷೆ ಮಾಡಬೇಕು. 2 ವಿಧಾನಗಳ ಮೂಲಕ ನಾವು ಸಮೀಕ್ಷೆಯನ್ನು ಕೈಗೊಂಡಿದ್ದೀವಿ. ಒಂದು ಮಾದರಿ ಆಯ್ಕೆಯನ್ನು ಮಾಡ್ಕೊಂಡಿದ್ದೀವಿ. ನಾವು ಒಂದು ಕಾಲೇಜಿನಲ್ಲಿ 10 ವಿಭಾಗಗಳಿದ್ದಾವೆ, 10 ಸೆಕ್ಷನ್ಗಳಿದ್ದಾವೆ. ಪ್ರತಿಯೊಂದು ಸೆಕ್ಷನ್ಗಳನ್ನು ಹೋಗಿ ಎಣಿಕೆ ಮಾಡೋದಕ್ಕಾಗೋದಿಲ್ಲ. ಅದರಲ್ಲಿ ಕೇವಲ 3 ಸೆಕ್ಷನ್ಗಳನ್ನು ಹೋಗಿ ಎಣಿಕೆ ಮಾಡ್ಕೊಂಡು ಬಂದಿವಿ. ಅದರ ಪ್ರಕಾರ ನಮಗೆ ಎಷ್ಟು ಬಂದಿದ್ದಾವೆ? 3 ಸೆಕ್ಷನ್ನಿಂದ
ಸರಾಸರಿ 80 ಜನ ವಿದ್ಯಾರ್ಥಿಗಳಿದ್ದಾರೆ. ಹಾಗಾದ್ರೆ 10 ಸೆಕ್ಷನ್ ಇಂದ 10 × 80 800 ಜನ ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ ಅನ್ನುವ ಫಲಿತಾಂಶ ಯಾರು ಕೊಡ್ತಾರೆ? ಮಾದರಿ ಸಮೀಕ್ಷೆಯವರು ಕೊಡ್ತಾರೆ. ಆದರೆ ಜನಗಣತಿ ಸಮೀಕ್ಷೆಯನ್ನು ನಾವು ಪ್ರತಿಯೊಬ್ಬ ವಿದ್ಯಾರ್ಥಿಗಳನ್ನು ಎಣಿಕೆ ಮಾಡಿದಾಗ ಒಟ್ಟು ಎಷ್ಟು ಜನ ವಿದ್ಯಾರ್ಥಿಗಳು ಸಿಗ್ತಾರೆ? ನಮಗೆ 950 ಸಿಗ್ತಾರೆ. ಆಗ ವ್ಯತ್ಯಾಸ ಎಷ್ಟು ಬರುತ್ತೆ? 150 ಬರುತ್ತೆ. ಈ 150 ಅಂತ ಕರಿತೀವಿ ಮಾದರಿ ಆಯ್ಕೆಯ ದೋಷಗಳು. ಮಾದರಿ ಆಯ್ಕೆಯ ದೋಷಗಳು ಅಂತ ಹೇಳಿದ್ರೆ ಜನಗಣತಿ ಫಲಿತಾಂಶಕ್ಕೂ ಮತ್ತು ಮಾದರಿ ಆಯ್ಕೆಯ ಫಲಿತಾಂಶಕ್ಕೂ ಇರ್ತಕ್ಕಂಥ ವ್ಯತ್ಯಾಸವನ್ನ ನಾವು ಮಾದರಿ ಆಯ್ಕೆಯ ದೋಷಗಳು ಅಂತ ಹೇಳಿ ಕರಿತೀವಿ. ಇನ್ನು ಮಾದರಿ ಆಯ್ಕೆಯಲ್ಲದ ದೋಷಗಳು. ಮಾದರಿ ಆಯ್ಕೆಯಲ್ಲದ ದೋಷಗಳು. ಮಾದರಿ ಆಯ್ಕೆಯಲ್ಲದ ದೋಷಗಳು. ಮಾದರಿ ಆಯ್ಕೆಯಲ್ಲದ ದೋಷಗಳು. ಮಾದರಿ ಆಯ್ಕೆಯಲ್ಲದ ದೋಷಗಳು ಇದು ಮಾದರಿ ಆಯ್ಕೆಯಲ್ಲಿ ಕಂಡು ಬರ್ತಕ್ಕಂಥ ದೋಷಗಳು. ಇನ್ನು ಮಾದರಿ ಆಯ್ಕೆಯಲ್ಲ ಆದರೂ ಸಹ ಕೆಲವೊಂದು ದೋಷಗಳು ಕಂಡು ಬರ್ತವೆ. ಈ ಮಾದರಿ ಆಯ್ಕೆಯನ್ನ ನಾವು ಮಾದರಿ ಸಮೀಕ್ಷೆಯನ್ನು ಕೈಗೊಂಡಾಗ ಮಾದರಿಗಳನ್ನು ಹೆಚ್ಚಾಗಿ ಆಯ್ಕೆ ಮಾಡಿಕೊಂಡಾಗ ದೋಷಗಳ ಪ್ರಮಾಣ ಏನಾಗ್ಬೋದು? ಕಡಿಮೆ ಆಗಿದೆ. ಆದರೂ ಸಹ ಕೆಲವೊಂದು ದೋಷಗಳು ಕಂಡು ಬರ್ತವೆ. ಅದು ಅಂತಹ ದೋಷಗಳು ಅಂತ ಹೇಳಿದ್ರೆ ದತ್ತಾಂಶಗಳ ಅರ್ಜನೆಯಲ್ಲಿನ ದೋಷಗಳು. ಒಂದನೇದು ದತ್ತಾಂಶ ಅರ್ಜನೆಯಲ್ಲಿನ ದೋಷಗಳು. ಎರಡನೇ ದೋಷ ಪ್ರತಿಸ್ಪಂದನೆ ರಹಿತ ದೋಷಗಳು. ಪ್ರತಿಸ್ಪಂದನೆ ರಹಿತ ದೋಷಗಳು. ಇನ್ನು ಮೂರನೇದಾಗಿರ್ತಕ್ಕಂಥದ್ದು ಪಕ್ಷಪಾತ ರಹಿತ ದೋಷಗಳು. ಈಗ ಮಾದರಿ ಆಯ್ಕೆಯಲ್ಲಿನ ದೋಷಗಳನ್ನು ನೋಡಿದ್ದೀವಿ. ಮಾದರಿ ಆಯ್ಕೆಯಲ್ಲದ ದೋಷಗಳು ಅಂತ ಹೇಳಿದ್ರೆ ನಾವು ಮಾದರಿ ಸಮೀಕ್ಷೆಗೆ ಹೆಚ್ಚು ಮಾದರಿಗಳನ್ನು ಆಯ್ಕೆ ಮಾಡಿಕೊಂಡ್ರೂ ಸಹ ಕೆಲವೊಂದೊಂದು ಸಂದರ್ಭದಲ್ಲಿ ದೋಷಗಳು ಕಂಡು ಬರ್ತವೆ. ಅಂತ ದೋಷಗಳನ್ನು ಮಾದರಿ ಆಯ್ಕೆಯಲ್ಲದ ದೋಷಗಳು ಅಂತ ಹೇಳಿ ಕರಿತೇವೆ. ಈಗ ದತ್ತಾಂಶಗಳ ಅರ್ಜನೆಯಲ್ಲಿನ ದೋಷ ಅಂದ್ರೆ ಈಗ ಮಾದರಿಯನ್ನ ಆಯ್ಕೆ ಮಾಡಿಕೊಳ್ತೀವಿ. ಆಯ್ಕೆ ಮಾಡಿಕೊಂಡು ಹೆಚ್ಚು ಮಾದರಿಗಳನ್ನು ಆಯ್ಕೆ ಮಾಡಿಕೊಳ್ತೀವಿ. ಸರಿಯಾದ ರೀತಿಯಲ್ಲಿ ಮಾಹಿತಿಗಳನ್ನು ಸಂಗ್ರಹಿಸ್ತಿಲ್ಲ. ಮಾಹಿತಿದಾರ ಸರಿಯಾದ ರೀತಿ ಮಾಹಿತಿಯನ್ನು ಕೊಡ್ತಾ ಇರ್ತಾನೆ, ಆದರೆ ಅದನ್ನು ಸಂಕಲನ ಮಾಡಿಕೊಳ್ಳತಕ್ಕಂಥ ಸಂದರ್ಭದಲ್ಲಿ ತಪ್ಪುಗಳು ಸಂಭವಿಸಿದಾಗ ಮಾದರಿ ಆಯ್ಕೆಯಲ್ಲಿ ಸಹಾಯವಾಗುತ್ತೆ. ತಪ್ಪುಗಳು ಸಂಭವಿಸುತ್ತವೆ. ಮಾದರಿ ಸಮೀಕ್ಷೆಯಲ್ಲಿಯೂ ಸಹ ಅಥವಾ ಮಾದರಿಯ ಫಲಿತಾಂಶದಲ್ಲಿಯೂ ಸಹ ಏನು ಸಂಭವಿಸ್ತವೆ? ತಪ್ಪುಗಳು ಸಂಭವಿಸ್ತವೆ. ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಏನೋ ಮಾದರಿ ಆಯ್ಕೆಯ ದೋಷಗಳಲ್ಲಿ ಮೊದಲನೇದು ದತ್ತಾಂಶ ಅರ್ಜನೆಯಲ್ಲಿನ ದೋಷಗಳು. ದತ್ತಾಂಶ ಅರ್ಜನೆಯಲ್ಲಿನ ದೋಷಗಳು ಅಂತ ಹೇಳಿದ್ರೆ ಮಾಹಿತಿದಾರ ನಮಗೆ ಸರಿಯಾದ ಮಾಹಿತಿಗಳನ್ನ ಕೊಡ್ತಾ ಇದ್ರೂ ನಾವು ಸಂಕಲನ ಅಥವಾ ಸಂಶೋಧಕ ಸಂಕಲನ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ದೋಷಗಳು ಕಂಡು ಬಂದರೆ, ದೋಷಗಳು ಸಂಭವಿಸಿದರೆ ಆಗ ಮಾದರಿ ಫಲಿತಾಂಶದಲ್ಲಿಯೂ ಸಹ ಏನಾಗುತ್ತೆ? ದೋಷಗಳು ಕಂಡು ಬರುತ್ತೆ. ಈ ರೀತಿ ಸಂಶೋಧಕನ ತಪ್ಪುಗಳಿಂದ ಆಗ್ತಕ್ಕಂತಹ ದೋಷಗಳನ್ನ ದತ್ತಾಂಶ ಅರ್ಜನೆಯಲ್ಲಿನ ದೋಷಗಳು. ಈಗ ಉದಾಹರಣೆಗೆ ಅಲ್ಲಿಂದ ಯಾವುದೋ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇರ್ತಾನೆ. ಅವನ ಮಾಹಿತಿದಾರ 41 ಅಂತ ಹೇಳ್ತಾನೆ. ಎಷ್ಟು ಅಂತ ಹೇಳ್ತಾನೆ? ಮಾಹಿತಿದಾರ 41 ಅಂತ ಹೇಳ್ತಾನೆ. ಆದ್ರೆ ಸಂಶೋಧಕ ಬರ್ಕೊಳ್ಳಬೇಕಾದ್ರೆ 14 ಅಂತ ಬರ್ಕೊಳ್ಳ. ಸಂಶೋಧಕ ಅದನ್ನ ಬರ್ಕೊಳ್ಬೇಕಾದ್ರೆ ಅಥವಾ ಸಂಕಲನ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ 14 ಅಂತ ಹೇಳ್ತಾರೆ.
ಅವಾಗ 14 ಇಟ್ಕೊಂಡು ಒಂದು ದತ್ತಾಂಶಗಳನ್ನು ಅಥವಾ ಮಾದರಿ ಸಮೀಕ್ಷೆಯ ಫಲಿತಾಂಶವನ್ನು ಕೊಟ್ಬಿಟ್ರೆ ಆ ಫಲಿತಾಂಶ ಏನಾಗುತ್ತೆ ದೋಷಗಳಿಂದ ಕೂಡುತ್ತೆ. ಈ ರೀತಿ ಆಗ್ತಕ್ಕಂಥ ದೋಷಗಳನ್ನು ದತ್ತಾಂಶ ಅರ್ಜನೆಯಲ್ಲಿನ ದೋಷಗಳು ಅಂತ ಹೇಳಿ ಕರಿತೀವಿ. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಪ್ರತಿಸ್ಪಂದನೆ ರಹಿತ ದೋಷಗಳು. ಪ್ರತಿಸ್ಪಂದನೆ ರಹಿತ ದೋಷಗಳು. ಪ್ರತಿಸ್ಪಂದನೆ ಅಂದರೆ ಮಾಹಿತಿದಾರ ಅವನು ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಲಿಲ್ಲ, ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಡಲಿಲ್ಲ, ನಮ್ಮ ಊಹೆಗೆ ತಕ್ಕಂತೆ ನಾವು ಬರ್ಕೊಂಡು ಬಂದ್ಬಿಟ್ಟಿವಿ ಅಥವಾ ಸಂಕಲನ ಮಾಡ್ಕೊಂಡು ಬಂದ್ವಿ ಅಂದಾಗ ಮಾದರಿಯಲ್ಲಿ ಏನಾಗುತ್ತೆ, ಮಾದರಿ ಸಮೀಕ್ಷಾ ಫಲಿತಾಂಶದಲ್ಲಿ ದೋಷಗಳು ಸಂಭವಿಸಿರ್ತವೆ. ಮಾಹಿತಿದಾರ ತಪ್ಪು ಮಾಹಿತಿಯನ್ನು ಕೊಡೋದ್ರಿಂದ ನಮ್ಮ ಮಾದರಿ ಸಮೀಕ್ಷೆಯ ಫಲಿತಾಂಶಗಳು ಸಹ ಏನಾಗ್ತವೆ, ದೋಷಗಳು ಕಂಡುಬರ್ತವೆ. ಇದನ್ನ ಪ್ರತಿಸ್ಪಂದನೆ ರಹಿತ ಪ್ರತಿಸ್ಪಂದನೆ. ಮೊದಲನೇದು ಸಂಶೋಧಕ ಮಾಡುವ ತಪ್ಪಿನಿಂದ ಏನಾಗ್ತದೆ, ಮಾದರಿ ಸಮೀಕ್ಷೆ ಫಲಿತಾಂಶ ದೋಷದಿಂದ ಕೊಡುತ್ತೆ. ಎರಡನೇದು ಮಾಹಿತಿದಾರ ತಪ್ಪು ಮಾಹಿತಿಯನ್ನು ಕೊಟ್ಟರೆ ಅವನಿಗೆ ಅಕ್ಷರ ಜ್ಞಾನ ಇರೋದಿಲ್ಲ, ಯಾವ ವಿಷಯಗಳನ್ನ ಹೇಗೆ ಹೇಳಬೇಕು ಅನ್ನೋದು ಗೊತ್ತಿರೋದಿಲ್ಲ, ಏನಾದರೂ ಒಂದು ಪ್ರಶ್ನೆ ಕೇಳಿದ್ರೆ ಅದನ್ನು ಯಾವ ರೀತಿ ಉತ್ತರ ಕೊಡಬೇಕು ಅಂತಕ್ಕಂಥ ಮಾಹಿತಿ ಇರೋದಿಲ್ಲ. ಆಗ ಪ್ರತಿಸ್ಪಂದನೆ ದೋಷಗಳು ಕಂಡು ಬಂದಿರ್ತವೆ. ಇನ್ನು ಪಕ್ಷಪಾತ ಮಾದರಿಗಳು. ಪಕ್ಷಪಾತ ಅಂತ ಹೇಳಿದ್ರೆ ಕೆಲವೊಂದು ಸಂಶೋಧಕನೇ ಉದ್ದೇಶಪಟ್ಟು ಮಾಹಿತಿಗಳನ್ನು ತಿರುಗಿಸ್ತಕ್ಕಂಥದ್ದು. ಸಂಶೋಧಕನ ಉದ್ದೇಶಪಟ್ಟು ಮಾಹಿತಿಗಳನ್ನು ತಿರುಚಿದಾಗ ಇಲ್ಲಿ ಮಾದರಿಯಲ್ಲಿ ಸಹ ದೋಷಗಳು ಸಂಭವಿಸುತ್ತವೆ. ಇಷ್ಟು ಮಾದರಿ ಆಯ್ಕೆಯಲ್ಲಿ ಅಲ್ಲದ ದೋಷಗಳು, ಮಾದರಿ ಆಯ್ಕೆಯಲ್ಲದ ದೋಷಗಳು ಅಂತೇಳಿ ಕರೀತೀವಿ. ಮಾದರಿ ಸಮೀಕ್ಷೆಯಲ್ಲಿ ಪ್ರಮುಖವಾಗಿ ನಾವು ಎರಡು ರೀತಿಯ ವಿಧಾನಗಳನ್ನು ಅನುಸರಿಸ್ತೀವಿ. ಮಾದರಿ ಸಮೀಕ್ಷೆಯಲ್ಲಿ ಎರಡು ರೀತಿಯ ವಿಧಾನಗಳನ್ನು ಅನುಸರಿಸ್ತೀವಿ. ಒಂದು ಯಾದೃಚ್ಛಿಕ ಮಾದರಿ ಸಮೀಕ್ಷೆ, ಮತ್ತೊಂದು ಯಾದೃಚ್ಛಿಕವಲ್ಲದ ಮಾದರಿ ಸಮೀಕ್ಷೆ. ಮತ್ತು ಮಾದರಿ ಸಮೀಕ್ಷೆಯಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ದೋಷ ಮಾದರಿ ಆಯ್ಕೆಯ ದೋಷ. ಮಾದರಿ ಆಯ್ಕೆಯ ದೋಷ ಅಂತ ಹೇಳಿದ್ರೆ ಏನು, ಮಾದರಿ ಸಮೀಕ್ಷೆಯ ಫಲಿತಾಂಶಕ್ಕೂ ಮತ್ತು ಜನಗಣತಿ ಫಲಿತಾಂಶಕ್ಕೂ ಇರ್ತಕ್ಕಂಥ ವ್ಯತ್ಯಾಸವನ್ನ ಮಾದರಿ ಆಯ್ಕೆಯ ದೋಷ ಅಂತೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ಮತ್ತೊಂದು ಮಾದರಿ ಸಮೀಕ್ಷೆಯಲ್ಲಿ ಹೆಚ್ಚು ಮಾದರಿ ಸಮೀಕ್ಷೆಯನ್ನ ಭಾರತದಲ್ಲಿ ನಡೆಸತಕ್ಕಂತಹ ಒಂದು ಸಂಸ್ಥೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್. ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ ಅಥವಾ ಮಾದರಿ ಸಮೀಕ್ಷಾ ಸಂಸ್ಥೆ. ಮಾದರಿ ಸಮೀಕ್ಷಾ ಸಂಸ್ಥೆ, ಮಾದರಿ ಸಮೀಕ್ಷಾ ಸಂಸ್ಥೆ ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಈ ಸಂಸ್ಥೆಯನ್ನ 1970ರಲ್ಲಿ ಸ್ಥಾಪಿಸಲಾಗುತ್ತದೆ. ಈ ಸಂಸ್ಥೆ 1970ರಲ್ಲಿ ಸ್ಥಾಪಿಸಲಾಗುತ್ತೆ. ಈ ಸಂಸ್ಥೆಯವರು ಅನೇಕ ರೀತಿಯ ಮಾಹಿತಿಗಳನ್ನು ಸಂಗ್ರಹಿಸ್ತಾ ಇರ್ತಾರೆ. ಅದರಲ್ಲಿ ಒಂದು ಮುಖ್ಯವಾಗಿ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಅಂತಕ್ಕಂಥದ್ದೊಂದು, ಹಾಗೆಯೇ ಮಾದರಿ ಸಮೀಕ್ಷೆಗಳು, ಈ ಎಲ್ಲ ಮತ್ತು ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂತೆ, ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಡೈರೆಕ್ಟರ್ ಜನರಲ್ ಆಫ್ ಕಮರ್ಷಿಯಲ್ ಇಂಟೆಲಿಜೆನ್ಸಿ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಿ ಅವರು ಒಂದು ಸಂಸ್ಥೆಯನ್ನು ಮಾದರಿಯನ್ನು ಆಯ್ಕೆ ಮಾಡಿ ಸಮೀಕ್ಷೆಯನ್ನು ಮಾಡ್ತಾ ಇರ್ತಾರೆ. ಹಾಗೆಯೇ ಲೇಬರ್ ಬ್ಯೂರೋ ಅಂತಕ್ಕಂಥದ್ದು, ಅಂದರೆ ಕಾರ್ಮಿಕ ಸಚಿವಾಲಯಗಳು ಸಹ ಮಾದರಿ ಸಮೀಕ್ಷೆಯನ್ನು ನಡೆಸ್ತಾ ಇರ್ತಾರೆ. ಹೀಗೆ ಒಟ್ಟಾರೆ ಅನೇಕ ಮಾಹಿತಿಗಳನ್ನು ಸಂಗ್ರಹಿಸೋದಕ್ಕೆ ನಮಗೆ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಂಸ್ಥೆ ಇದೆ, ಅದನ್ನೇ ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಸಂಸ್ಥೆ. ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಸಂಸ್ಥೆಯವರು ಇವರು ಪ್ರಮುಖವಾಗಿ ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆಗಳನ್ನು ಕೈಗೊಳ್ತಾರೆ. ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಯ ಒಂದು ಸಮೀಕ್ಷೆಗಳನ್ನ ಕೈಗೊಳ್ತಾ ಇರ್ತಾರೆ. ಎರಡನೇದಾಗಿರ್ತಕ್ಕಂಥದ್ದು ಇಲ್ಲಿ ಕಾಲಕಾಲಕ್ಕೆ ಜನನ ದರ, ಮರಣ ದರ, ಸಾಕ್ಷರತಾ ದರ, ಲಿಂಗಾನುಪಾತ, ಉದ್ಯೋಗದ ಸ್ಥಿತಿಗತಿಗಳು, ನಿರುದ್ಯೋಗದ ಸ್ಥಿತಿಗತಿಗಳು, ಹಾಗೆಯೇ ಆದಾಯದ ಒಂದು ವ್ಯತ್ಯಾಸಗಳನ್ನು ಈ ಸಮೀಕ್ಷೆಯವರು ನಡೆಸ್ತಾ ಇರ್ತಾರೆ. ಹೀಗೆ ನಾವು ಈ ಮಾದರಿ ಸಮೀಕ್ಷೆಯನ್ನ ಸಂಬಂಧಪಟ್ಟಂತ ದತ್ತಾಂಶಗಳನ್ನು ಕ್ರೋಢೀಕರಣಕ್ಕೆ
ಮಾಡತಕ್ಕಂಥ ಸಂಸ್ಥೆ ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಸಂಸ್ಥೆ.